ಕೆರೆ ಮರದಲ್ಲಿ ನಡೆದು ಹೋಗ್ತಾರೆ. ಸುಮಾರು ಎಲ್ಲ ಎಷ್ಟು ಹಿಂದೆ ಬಂದಿತ್ತು. ಇಲ್ಲಿ 2 ತಿಂಗಳು ಸರ್, 2 ತಿಂಗಳು ಇದು ಖಾಲಿ ಜಾಗ ಇಲ್ಲ ಅಲ್ವಾ? ಹಾಂ ಹಾಂ. ಈ ಲೆವೆಲ್ಲಿ ಬಂದಿದೆ. ಈಗ ಏನಂದ್ರೆ ಯಾವ ರೂಮು ಏನು ಅಂತೆಲ್ಲ ಮಾಡ್ಕೊಳ್ಳೋಕೆ ಅವತ್ತು ಪ್ಲಾನ್ ಮಾಡಿದ್ರು. ಹಾಂ ಸ್ಟೇರ್ಕೇಸ್ 6 ಫೂಟ್ ಬಿಡಕ್ಕೆ ಹೇಳಿದ್ರು. 6 ಫೂಟಿಂದ ಇಲ್ಲಿ 10 ಫೂಟ್, ಇಲ್ಲಿಂದ 10 ಫೂಟ್ ಮುಂದೆ ಬರುತ್ತೆ. 6 ಫೂಟಿಂದ 10 ಫೂಟ್ ಇದೆ ಖಾಲಿ ಇದೆ. ಹಾಂ 6 ಫೂಟಿಂದ 10 ಫೀಟ್ ಇದೆ ನಮ್ಮದು ಕಾಲೇಜ್ ಅಲ್ವಾ? ಅದರಲ್ಲಿ ಇದು ಮಾಡ್ಕೊಂಡಿರೋದು ನಾವು. ಹೌದು. ಓಕೆ, ಥ್ಯಾಂಕ್ ಯು. ಅದೇನಿದೆ ಅದು ತೆಗೆಲ್ಲ ಇಲ್ಲ ಅದು ಕ್ಲೋಸ್ ಮಾಡ್ತೀವಲ್ಲ ಅದು ಕಂಪ್ಲೀಟ್ ಇಲ್ಲ ಕಂಪ್ಲೀಟ್ ಮಾಡ್ಕೊಳ್ತೀವಿ. ಸರಿ ಮೇಡಮ್ಮ, ನಮಸ್ತೆ. ಚೆನ್ನಾಗಿದ್ದೀರಮ್ಮ? ಯಜಮಾನ್ರು ಚೆನ್ನಾಗಿದ್ದೀರಾ? ಇದು 2 ಏನು ಇದನ್ನು ಕೊಟ್ಕೊಂಡು ಸರ್ ನಾವು ಎಂಟ್ರೆನ್ಸ್ ಒಂದು ಸಣ್ಣ ಗೇಟ್ ಕೊಟ್ಟಿರಿ. ಗೇಟ್ ಕಾಂಪೌಂಡ್ ಅಲ್ವಾ ಇದು? ಇದು ಕಾಂಪೌಂಡ್. ಇದು ಕಾಂಪೌಂಡ್ ಇಲ್ಲಿಂದ ಒಂದು ಗೇಟು, ಈ ಗೇಟಿಂದ ಹೋಗಿ ಇಲ್ಲಿ ಒಂದು ದೊಡ್ಡ ಗೇಟ್ ಅಂದ್ರೆ ಕಾರ್ಗೆ ಬಂದು ಹೋಗ್ಲಿಕ್ಕೆ ಇದು ಹಿಂಗೆ ಕೊಟ್ಟು ಏನು ತೊಂದರೆ ಏನಿಲ್ಲ. ಇನ್ನೊಂದು ಇಲ್ಲಿ ಡೌಟ್ ಏನು ಬರುತ್ತೆ ನಮಗೆ ಅಂದರೆ ಸಂಪ್ ಮೇಲೆ ಹೋಗ್ಬೋದೋ ಬೇಡ ಅದು ಅನ್ನೋದೊಂದು ಡೌಟ್ ಬರುತ್ತೆ. ಸಹಜವಾಗಿರುತ್ತೆ ಅದು, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ಇವು ಸೇಫ್ಟಿ ಮೇಂಟೈನ್ ಮಾಡಿ ಅಷ್ಟೇ. ಯಾವುದೇ ವೆಹಿಕಲ್ ಹೋದ್ರೂ ಕೂಡ ಏನೋ ತೊಂದರೆ ಆಗುತ್ತೆ ಮೇಂಟೈನ್ ಮಾಡಿ ಅಷ್ಟೇ. ಮೇಂಟೈನ್ ಮಾಡಿದರೆ ಹೆವಿ ಹಾಕ್ಕೊಳ್ಳಿ, ಲಿವರ್ ಎಲ್ಲ ಹೆವಿ ಹಾಕಿ ಲಿವರ್ ಹೆವಿ ಹಾಕ್ಕೊಂಡು ಮೇಂಟೈನ್ ಮಾಡ್ಕೊಳ್ಳಿ. ನೋ ಡೌಟ್, ಅದ್ರ ಬಗ್ಗೆ ಯಾವ ಇದು ಇಲ್ಲ. ಸರಿ, ಓಕೆ. ಇದೇ ಇದು ಎಂಟ್ರೆನ್ಸ್ ಅವ್ರು ನಿಂತ್ಕೊಂಡ್ರಲ್ರಿ, ಇದೇ ಮೇನ್ ಎಂಟ್ರೆನ್ಸ್ ಕೊಟ್ಟರೆ. ನಿಮ್ಗೆ ಲಾಸ್ಟ್ ಟೈಮ್ ಕೊಟ್ಟು ನೀವು ಅಬ್ಸರ್ವ್ ಮಾಡಿದ್ದೀರಿ ನೋಡ್ರಿ. ಇಟ್ಕೊಳ್ಳಿ, ಹೇಳ್ತೀನಿ, ಇಟ್ಕೊಳ್ಳಿ. ಇಲ್ಲಿ ಬಂದ್ಮೇಲೆ ಇಲ್ಲೇ ತೋರಿಸ್ಬಿಡಿ, ಏನು ತೊಂದರೆ ಏನಿಲ್ಲ ಅಲ್ವಾ? ಒಂದು 3 ಇಂಚ್ ಬಿಟ್ಟು ತೋರಿ ಇಟ್ಕೊಂಡು, ಸರಿನಾ? ನನ್ನ ಪ್ರಶ್ನೆ, ನಾನು 6 ಇಂಚ್ ಬಿಡ್ಬೇಕು ಅಂತ ನನ್ನ ಇದೆ ಸರ್. ಆ್ಯಕ್ಚುಲಿ ಜಾಸ್ತಿ ಅಂದರೆ 5 ಇಂಚ್ ಬಿಡ್ಬೇಕು. ಫಿನಿಶಿಂಗ್ 5 ಆಗಬೇಕು. ಜಾಸ್ತಿ ಅಂದರೆ 5 ಇಂಚ್, ಮ್ಯಾಕ್ಸಿಮಮ್ ಅಂದರೆ 5 ಇಂಚ್ ಬಿಟ್ಕೊಳ್ಳಿ, ಜಾಸ್ತಿ ಬೇಡ. ಸರಿನಾ? ಓಕೆ. 3 ಇಂದ 5 ಇಂಚ್. ನಾನು 3 ಇಂಚ್ ಅಂತ ಯಾಕೆ ಹೇಳ್ತೀವಿ ಅಂದರೆ 1 ಇಂಚು ಹೆಚ್ಚು ಕಡಿಮೆ ಹೋಗುತ್ತೆ. ಅವಾಗ ಏನಾಗುತ್ತೆ, 5 ದಾಟೋದು ಬೇಡ. 5 ದಾಟೋದು ಬೇಡ, 3 ಅಂತಂದರೆ ಮಿನಿಮಮ್ ಮಾಡ್ಕೊಳ್ಳಿ. ಇಲ್ಲ 5 ಇಂಚ್ ಬಿಟ್ಟಾಗ ನೆನಪಿಟ್ಕೋಬೇಕು, ಇದು ನೆನಪಿಟ್ಕೋಬೇಕು, ಇದು ವೆರಿ ಇಂಪಾರ್ಟೆಂಟ್. 5 ಇಂಚ್ ಬಿಟ್ಟಾಗ ಇಲ್ಲಿ ಕೂಡ ಪಿಲ್ಲರ್ನಲ್ಲಿ ಗೇಟ್ ಕೊಡ್ತೀವಲ್ವ ನಾವು, 5 ಇಂಚ್ ಬಿಟ್ಟು ಮಾಡ್ಕೊಳ್ಳಿ ಅಷ್ಟೇ. 4 ಇಂಚ್ ಬಿಟ್ಟು ಮಾಡಿಕೊಂಡ್ರೆ ನಡೆಯುತ್ತೆ. 1 ಇಂಚ್ ಡೌನ್ ಮಾಡ್ಕೊಂಡು ಆ ಕಡೆ ಗೇಟ್ ಸ್ಟಾರ್ಟ್ ಮಾಡ್ಕೊಳ್ಳಿ, ಸರಿನಾ? 6 ಇಂಚ್ ಮಾಡಬೇಡಿ. ಮತ್ತೆ 6 ಇಂಚ್ ಮಾಡಿದಾಗ ನಮಗೆ ಈಕ್ವಲ್ ಬರಬೇಕು, ಈಕ್ವಲ್ ಬರ್ಬೇಕು. ಇಲ್ಲ ಅದು ಅದರಾಗಿರ್ಬೇಕು, ಸ್ವಲ್ಪ 1 ಇಂಚು ಒಳಗೆ ಇರಲಿ, ಹೊರಗೆ ಬೇಡ, ಸರಿನಾ? ಯಾವ್ದು ಒಳಗೆ ಸರ್? ಅದು ನಾವು ಇದು 3 ಇಂಚ್ ಇಟ್ಟಿವಿ ಅಂದ್ರೆ ಅಲ್ಲಿ 2 ಇಂಚ್ ಇಡೋದು. ಇಲ್ಲಿ 4 ಇಂಚ್ ಇಟ್ಟಿವಿ ಅಂದ್ರೆ ಅಲ್ಲಿ 3 ಇಂಚ್ ಇಡೋದು. ಬಟ್ 1 ಇಂಚ್ ಹಿಂದೆ ಇರ್ಬೋದು ಅಷ್ಟು. ಬೇಡ, ಈಕ್ವಲ್ ಇಡೋದು. ಏನು ತೊಂದರೆ ಏನಿಲ್ಲ. ನಮ್ಗೆ ಯಾಕಂತಂದರೆ ಪರ್ಫೆಕ್ಟಾಗಿ ಕಾಣಬೇಕು, ಪರ್ಫೆಕ್ಟಾಗಿ ಇರಬೇಕು ನಮಗೆ, ಸರಿನಾ? ಯಾಕಂದರೆ ಇಷ್ಟು ಏನಾಗಿದೆ ಅಂತಂದರೆ ಸ್ವಲ್ಪ ಈ ಕಡೆ ಸ್ವಲ್ಪ ಇರೋದೇ ಸೈಟ್ ಆಗಿದೆ. ನಾವೇನು ಚೇಂಜ್ ಮಾಡೋಕ್ಕಾಗಲ್ಲ ಇದನ್ನು. ನಾವೇನಂತಂದರೆ ಮನುಷ್ಯನ ಏನು ಚೇಂಜ್ ಮಾಡ್ಬೋದು ಅಂತಂತಂದರೆ ಬಟ್ಟೆ ಹಾಕೋಬೋದು, ಇದು ಮಾಡ್ಬೋದು, ಎಲ್ಲನೂ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಸ್ಥಾನಬಲವನ್ನು ನಾವು ಪಂಚಭೂತಗಳನ್ನ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ಅದಕ್ಕೆ ಅನುಗುಣವಾಗಿ ನಾವು ರೂಪಿಸ್ಕೋಬೇಕಷ್ಟೇ ಅಲ್ವಾ? ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಅದ್ರ ಬಗ್ಗೆ ಆಲೋಚನೆ ಇದನ್ನೇ ತಗೋರಿ ಅಂತ ಹೇಳಿದಕ್ಕೆ ಡೆಫಿನೆಟಾಗಿ ಏನು ಅದ್ರ ಬಗ್ಗೆ ಅನುಮಾನ ಇಲ್ಲ. ಮೇನ್ ಡೋರ್ ತೊಗೊಳ್ಳಿ. ಮೇನ್ ಡೋರು ನೀವು ಏನು ಮಾಡ್ತೀರಾ ಅಂತಂದರೆ ಇದು ಮಾಡ್ತೀವಲ್ವ, ಈ ಗ್ಲಾಸ್ನಲ್ಲಿ ವಿಂಡೋ ಟೈಪ್ ಮಾಡ್ತೀವಲ್ಲ, ಗ್ಲಾಸ್ ವಿಂಡೋ ಬಾಜು ಮಾಡ್ತೀವಲ್ಲ, ಬಾಜು ಈ ಕಡೆ ಬೇಡ, ಈ ಕಡೆ ಮಾಡಿ. ಬೇಕಾದ್ರೆ ಮಾಡಿಸ್ತಾನೆ, ಬೇಡದ್ರಲ್ಲ ಇಲ್ಲ. ಆಪ್ಷನ್ ನಾನು ಹೇಳೋದು. ಓಕೆ. ಆಪ್ಷನ್ ಯಾಕಪ್ಪ ಅಂದರೆ ಅವತ್ತು ಡೌಟ್ ಬರುತ್ತೆ ನಿಮಗೆ, ಇದು ಈ ಕಡೆ ಇಡಬೇಕಾ ಈ ಕಡೆ ಇಡಬೇಕಾ ಅಂತ ರೈಟ್ ಸೈಡ್ ನಮಗೆ ಡೌಟ್ಸ್ ಬರುತ್ತೆ. ರೈಟ್ ಸೈಡ್ ಯಾಕಂದರೆ ಈ ಕಡೆ ತೊಗೊಳ್ಳಿ. ಈ ಕಡೆ ತೊಗೊಂಡಾಗ ಯಾವುದೇ ಕುತ್ತು ನಮಗೆ ಸಮಸ್ಯೆ ಆಗಲ್ಲ. ನೀವು ಬೇಕಾದರೆ ಇಲ್ಲಿಂದ ಅಲ್ಲಿವರೆಗೂ ಮಾಡ್ಕೊಳ್ಳಿ, ನನಗೆ ಅಭ್ಯಂತರ ಇಲ್ಲ. ಕೆಲವರು ಏನೇನು ಮಾಡ್ತಾರೆ ಅಂದರೆ ಒಂದು ಡೋರ್ ಮಾಡ್ಕೊಂಡು ಡೋರ್ನ ಪಕ್ಕದಲ್ಲಿ ಸೀದಾ ಅಲ್ಲಿವರೆಗೂ ಮಾಡಿಬಿಡ್ತಾರೆ. ಅದೇನಾಗುತ್ತೆ ಅಂತಂದರೆ ಇಲ್ಲಿ ಮಾಡಿದಾಗ ಏನಾಗುತ್ತೆ ಅಂದರೆ ಅದು ಡೋರ್ ವ್ಯತ್ಯಾಸ ಆಗುತ್ತೆ, ಹೋಗ್ತದೆ. ಅದು 3 ಇಂಚಸ್ ಮಾತ್ರ, 3 or 4 ಸಾಕು ನನಗೆ, ಜಾಸ್ತಿ ಬೇಡ. ಓಕೆ ಓಕೆ, ಗೊತ್ತಾಯ್ತು. 5 ಮ್ಯಾಕ್ಸಿಮಮ್. ಇಲ್ಲಿ ಲಾಸ್ಟ್ ನಮಗೆ ಕೊಟ್ಟರೆ ನೀವು 5 ಇಂಚ್ ಲಾಸ್ಟ್ ಕೊಟ್ಟು 5 ಮ್ಯಾಕ್ಸಿಮಮ್. ಬಸಣ್ಣ ನೆನ್ಪಿಟ್ಟು ನೆನಪಿಡ್ಬೇಕಾ? ಇಲ್ಲಿ ಹತ್ಲಿಕ್ಕೆ ಇಲ್ಲಿ ಬರ್ಸಿ. ಚೆನ್ನಾಗಿದೆ ನೋಡಿ, ನೆನಪಿರ್ಬೇಕು ನಿಮಗೆ. ಆ ಕಡೆಯಿಂದ ನೀರೆಲ್ಲ ಈ ಕಡೆ ಡೌನ್ಗೆ ಹೋಗ್ಬೇಕು, ಆ ಟೈಪ್ ಮೇಂಟೈನ್ ಮಾಡಿ ಕೊಡಬೇಕು, ಸರಿನಾ? ಅವು ಯಾಕಪ್ಪ ಅಂತಂದರೆ ಒಬ್ರು ಹೇಳೋದೊಂದು ಒಬ್ರು ಮಾಡೋದನ್ನ ಆಗಿಬಿಡುತ್ತೆ. ಹಾಗಾಗಿ ಏನು ಹೇಳ್ದೆ ಅಂದರೆ ಅವ್ರ ಮನೆ ಕಟ್ಟೋರ್ಗೆ ಹೇಳೋದು ನಾನು. ಮ್ಯಾಗ ಹತ್ಲಿಕ್ಕೆ ಮ್ಯಾಗ ಹತ್ತಕ್ಕೆ ಮೇಸ್ತ್ರಿಗಳಿಗೆ ಹೆಂಡಿ
ಕ್ಲಿಯರ್ ಆಗಿ ಮಾಡಿಕೊಡಿ. ಅದು ಕೂಡ ಸ್ವಲ್ಪ ಇವತ್ತೇ ಮುಚ್ಚಿಬಿಡಿ ಅದನ್ನ. ಅಂದ್ರೆ ನಮ್ಮ ಪೈಪ್ ಒಳಗಿದ್ದಕ್ಕೆ ಹೊರಗೆ ಕಳಿಸೋಲಕ್ಕೆ ಬಿಟ್ಟವು ಸರ್. ಅದು ಯಾಕೆ ಅದನ್ನ ಒತ್ತಿ ಅದನ್ನೇ ಹೇಳ್ತಿದ್ದೀನಿ ಅಂತಂದ್ರೆ ಇಲ್ಲಿ ನೀವು ಒಂದೆರಡು ಹೆಂಡಿ ಹಿಡಿಲಿ ಮ್ಯಾಗ ಹತ್ತಕ್ಕೆ ಅಷ್ಟೇ ಏಕ್ಬಿಟ್ಟು ಚಾನ್ಸಸ್ ಇರುತ್ತೆ. ಸುಮ್ಮನೆ ಮಾನಸಿಕ ಬೇಸರ ಮಾಡ್ಕೊಂತ ಮೆಂಟಾಲಿಟಿ ಬೇಸರ ಆಗುತ್ತೆ. ಅದು ಸ್ವಲ್ಪ ಮುಚ್ಕೊಂಡ್ಬಿಡಿ, ಸರಿನಾ? ಅದು ನೆನಪಿರ್ಬೇಕು ನಿಮಗೆ. ಓಕೆ, ಇದು ಕಾಂಪೌಂಡ ಏನಿದು? ಕಾಂಪೌಂಡ್. ಓಕೆ, ಇಲ್ಲಿ 4 ಫೂಟ್ 1 ಇಂಚ್ ಬಿಟ್ಟು ಸರ್. 4 ಫೀಟ್. ಅಲ್ಲಿ ಏನು ಮಾಡಿಬಿಟ್ಟು ಅಂದ್ರೆ 2 ಫೂಟ್ ಬಿಟ್ಟು ಸರ್ ಒಳಗಿಂದ ಒಳಗೆ. ಸರಿ. ಆಮೇಲೆ ಇನ್ನೊಂದು ನನಗೇನಿದೆ ಒಂದು ಆಸೆ ಅಂದ್ರೆ ನಾನು ಇಲ್ಲೊಂದು ಡೋರ್ ಕೊಡ್ಬೇಕು ಅಂತ ಇದೆ. ನಾವು ಡೋರ್ ಕೊಡಬೇಕಂತ ಇದೆ. ಓಕೆ, ನನಗೊಂದು ಆಸೆ ಇದೆ. ಯಾಕಂದ್ರೆ ಕೆಲವು ವಿಚಾರಗಳಲ್ಲಿ ಎಲ್ಲ ಕಡೆಗೆ ನಾವು ನೋಡ್ತಾ ಇರ್ತಾವಲ್ಲ ಸರ್, ಇವತ್ತು ನಿಮ್ಮ ಟೈಪ್. ಸೊ ನಮ್ಮ ಗುರುಗಳು ಇದ್ದಾರೆ, ಅವ್ರದ್ದು ಕೂಡ ವಿಚಾರ ಮಾಡಿದಾಗ ಇಲ್ಲಿ ಇಡ್ಬೋದು ಅನ್ನೋ ವಿಚಾರ ಹೇಳ್ತಾರೆ. ಓಕೆನೆ, ಕೊಡದಿದ್ರು ಓಕೆ, ಕೊಟ್ಟರು ಏನು ಎಫೆಕ್ಟ್ ಏನಿಲ್ಲ. ಇಲ್ಲ, ನನಗೆ ಬೆನಿಫಿಟ್ ಆಗ್ತದೆ ಅಂದ್ರೆ ಮಾತ್ರ ಕೊಡ್ತೀನಿ ಸರ್. ಏನು ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾರ್ತ್ ಇದೆ ನಮಗೆ. ಇದು ನಮ್ಮ ಕೈ ಬರೋದು ಅಲ್ವಾ? ಅರ್ಥ ಆಯ್ತಾ? ಕೊಟ್ಟರು ಏನು ಯಾವುದೇ ತೊಂದರೆ ಆಗಲ್ಲ. ಕೊಡಲೇಬೇಕು ಅಂತ ಏನಿದೆ ಈ ಸೈಡ್, ಯಾಕೆಂದರೆ ಆಯಾ ಸೈಟ್ಗಳಿಗೆ ಅನುಗುಣವಾಗಿ ನಾವು ಕೊಟ್ಕೊಳ್ತಾ ಹೋಗ್ತೀವಿ, ಸರಿನಾ? ಕಣ್ಣೆಲ್ಲ ಚೆನ್ನಾಗಿತ್ತು ನಮಗೆ, ಕಣ್ಣು ಭಾಳ ಚೆನ್ನಾಗಿ ಕಾಣ್ತಾ ಇದೆ ನಮಗೆ ಅಂತ ಹೇಳ್ತೀವಿ. ಸ್ಪೆಕ್ಟ್ ಯಾಕೆ ಹಾಕ್ಕೊಳ್ತೀವಿ? ಸ್ಪೆಕ್ಟ್ ಹಾಕ್ಕೊಳ್ಳೋದಲ್ಲ, ಅವಶ್ಯಕತೆ ಇಲ್ಲ, ನಮ್ಗೆ ಹಾಕ್ಕೊಳ್ಳಲ್ಲ ಅಷ್ಟೇ. ಕೆಲವರು ಜನ ಹಾಕ್ಕೊಳ್ತಾರೆ. ಹೆಂಗೆ ಹಾಕ್ಕೊಳ್ತಾರೆ? ಸ್ಟ್ಯಾಂಡರ್ಡ್ ಹಾಕ್ಕೊಳ್ತಾರೆ. ಗುರುಗಳು ನಾನು ಕೇಳಿದ್ದು ಅಲ್ಲಿ ಲೇಡೀಸ್ಗೆ ಹೆಚ್ಚಿನ ಬೆನಿಫಿಟ್ ಸಿಗುತ್ತೆ, ಗಂಡು ಮಕ್ಕಳಿಗಾದ್ರೆ ಈ ಜಾಗದಾಗಟ್ಟೆ ಹೆಚ್ಚಿನ ಒಂದು ಬೆನಿಫಿಟ್ ತಗೊಳ್ಳಿ. ಯಾವುದಾದ್ರೂ ಕೂಡ ಆ ಸೈಡಿನ ಆಧಾರದ ಮೇಲೆ ಹೋಗುತ್ತೆ. ಅರ್ಥ ಆಯ್ತು ಹೇಳೋದು? ಒಂದೆರಡು ತಂದು ಅಷ್ಟೇ ಇಲ್ಲಿ ತೊಗೊಂಡ್ರು ಅಭ್ಯಂತರ ಏನಿಲ್ಲ. ಅರ್ಥ ಆಯ್ತಾ? ಇನ್ನೂ ತೊಗೊಂಡ್ರು ಅಭ್ಯಂತರ ಇಲ್ಲ. ಆದರೆ ಇದು ಏನು ಡೋರ್ ಇಡ್ತೀವೋ ಅದು ಅದೇ ಸೈಜ್ ಈಕ್ವಲ್ ಸೈಜ್ ಕೊಡಿ. ಮತ್ತು ಇನ್ನೊಂದು ಇದು ಯಾವುದು ಸರ್ ಇಲ್ಲಿ ಹತ್ತಿರ ನಿಮಗೆ ಸಾಧ್ಯವಾದಷ್ಟು ಹೇಳೋದು ಕೇಳಿ ಸರ್. ಇದು ಹಾಲು ಸರ್, ಇದು ಹಾಲು ಅಲ್ಲಿವರೆಗೂ ಹಾಲಲ್ವಾ? ಅಲ್ಲಿವರೆಗೂ 20 ಫೂಟ್ ಹಾಲು ಅಲ್ಲಿವರೆಗೂ. ಇದನ್ನ ಅಂದ್ರೆ ಅಲ್ಲಿಂದ ಇಲ್ಲಿ ಅಥವಾ ಇಲ್ಲಿಂದ ಅಲ್ಲಿ ಇಲ್ಲಿಂದ ಇಲ್ಲಿ. ಅಲ್ಲಿ ಡೋರ್ ಓಪನ್ ಆದಾಗ ಇಲ್ಲಿ ಕ್ಲೋಸ್ ಆಗುತ್ತೆ, ಅದಕ್ಕೆ ಇಲ್ಲಿಂದ ಎಷ್ಟು ತಗೊಳ್ಳಿ. ನೆನ್ಪಿಟ್ಟು ಒಂದೇ ಒಂದು ಸರಿನಾ? ಅವಾಗ ಏನು ಮಾಡ್ತೀರ ಅಂತಂದರೆ ಇದ್ಯಾವುದು ಇದಿದೆ ವಿಂಡೋ ಮಾಡ್ತಿರಲ್ವ? ವಿಂಡೋ ಈ ಕಡೆ, ವಿಂಡೋ ಈ ಕಡೆ. ಅಕಸ್ಮಾತ್ ಚಿಕ್ಕ ಯೂಸ್ ಮಾಡ್ತೀವಿ ಅಂತಂದರೆ ಒಂದು 2 ಫೀಟಿಂದ ಮಾಡ್ತಿರ್ತಾರೆ. ಏನು ಸರ್? 1.5 ವಿಂಡೋನ ಏಕಟ್ ಮಾಡ್ತಾರಲ್ವ, ಜೊತೆಲಿ ಗ್ಲಾಸ್ ವಿಂಡೋ ಮಾಡ್ತಾರಲ್ವ, ಈ ಟೈಪ್ ಇಲ್ಲಿ ಮಾಡ್ಕೊಂಡಿದ್ದು ತೊಂದರೆ ಏನಿಲ್ಲ. ಜಾರಿಗಿರಿ ಬಾರೋ, ದೂರ ಹೋಗೋದು. ಅದಕ್ಕೆ ಕಲ್ಸ ಓಕೆ, ಓಕೆನಾ ಸರ್? ಇದೇನು ಮಾಡಿದ್ರಿ ಸರ್? ಇದು ಈ ಟೋಟಲ್ ಚಿಲ್ಡ್ರನ್ ಬೆಡ್ ಅಲ್ವಾ ಇದು? ಹೌದು ಸರ್, ಟೋಟಲ್ ಚಿಲ್ಡ್ರನ್ ಬೆಡ್. ಅವ್ರ ಮಗ ಮಲಗಲಿಕ್ಕೆ ಅಂತ ಅಲ್ಲ, ಒಟ್ಟು ಚಿಲ್ಡ್ರನ್ ಬೆಡ್. ಓಕೆ, ಅದನ್ನು ನಾವು ಇಲ್ಲಿ ಆಫೀಸ್ ನೀವು ಹೇಳಿದ ಪ್ರಕಾರ, ನಾವು ಪ್ಲಾನ್ ಪ್ರಕಾರ ನೀವು ನೋಡಿದ ಪ್ರಕಾರ ಕರೆಕ್ಟ್ ಇದೆ. ಚಿಲ್ಡ್ರನ್ ಬೆಡ್ ಅದನ್ನು ಮಾಡ್ಕೊಂಡು ಸರ್ ಇಲ್ಲಿ ಎಂಟ್ರೆನ್ಸ್ ಕೊಟ್ಟಿದ್ದು ಫಸ್ಟ್ಗೆ ನೀವು ಬೇಡ ಇಲ್ಲಿ ಕೊಡ್ರಿ ಅಂತ ಹೇಳಿದ್ರಿ. ಸರಿ, ಎಂಟ್ರೆನ್ಸ್ ಪ್ರಕಾರ ನಾವು ಮಾಡಿದ್ವಿ. ಸರಿ, ಓಕೆ. ಅಲ್ಲಿ ನಾವು ಇದು ಬರುತ್ತೆ, ನಮಗೆ ಆರ್ಚ್ ಬರುತ್ತೆ, ಪ್ಯಾಸೇಜು, ಆ ಕಡೆ ಡೋರು, ಈ ಕಡೆ ಡೋರು. ಓಕೆ ಅಲ್ವಾ? ಸರಿ, ಇದೇನು ಮಾಡಿದ್ರಿ? ಇದು ಅಟ್ಯಾಚ್ ಬಾತ್ರೂಮ್ ಟಾಯ್ಲೆಟ್ ಅಂತಂದು ಈ ರೂಮಿಗೆ ಸಂಬಂಧಪಟ್ಟಂಗೆ ಮಾತ್ರ ಒಂದು ಆಪ್ಷನ್ಸ್ ಇಟ್ಕೊಂಡು ನಾವು ಅದು ಅವಶ್ಯಕತೆ ಇದ್ರೆ ನಾನು ಮಾಡಿಸ್ಕೊಳ್ತೀನಿ. ಅದು ಬೇಡಪ್ಪ ಅಂತಂದು ಹೇಳ್ಬಿಟ್ರೆ ಅದನ್ನು ಕ್ಲೋಸ್ ಮಾಡಿಕೊಂಡು ಅದೇ ಪೊಸಿಷನ್ ಇದ್ರ ಬಾಜು ತೊಗೊಂಡ್ರೆ ನನಗೆ ವಾಷಿಂಗ್ ಮೆಷಿನ್ನು ಪ್ಲಸ್ ವಾಶ್ ಮೆಷಿನ್ ಹಾಕೊಳ್ಳೋಕ್ಕೆ ಆಪ್ಷನ್ ತೊಗೊಳ್ತೀನಿ. ನೀಡ್ಸ್ ಇಲ್ಲ ಅಂದರೆ ಈ ಬೆಡ್ ಅಂದರೆ ನಿಮಗೆ ನೀಡ್ಸ್ ಇಲ್ಲ ಅಂತಂದ್ರೆ ಅಂದರೆ ಇದರಿಂದ ಬೆನಿಫಿಟ್ ಆಗಲ್ಲ ಸರ್. ನನಗೆ ಬೆನಿಫಿಟ್ ಐತೆ ಅಥವಾ ಇಲ್ಲಿರೋರಿಗೆ ಬೆನಿಫಿಟ್ ಆಗ್ಬೇಕಾದ್ರೆ ಬೇಡ ಅನ್ನೋದ್ರ ಮಾತ್ರ. ಕೆಲವ್ರು ಏನು ಹೇಳ್ತಾರೆ, ವಾಯುಮೂಲ್ಯ ಬಂದಾಗ ಸಾಮಾನ್ಯವಾಗಿ ಇಲ್ಲಿ ಇರಬೇಕು ಅಂತ ಹೇಳ್ತಾರೆ ಕೆಲವರು. ಅದಕ್ಕೆ ನಾನು ಇರಬೇಕು ಇರಬಾರ್ದು ಅನ್ನೋ ಪ್ರಶ್ನೆಗಿಂತ ನಿಮಗೆ ಅವಶ್ಯಕತೆ ಇದ್ದರೆ, ನಾನು ಹೇಳೋದು ನಿಮಗೆ ಅವಶ್ಯಕತೆ ಇದ್ದರೆ ಇದನ್ನ ಚಿಲ್ಡ್ರನ್ ಬೆಡ್ಗೆ ಸೇರಿಸ್ಕೋಬಹುದು. ಇದನ್ನೆಲ್ಲ ಸೇರಿಸ್ಕೋಬೇಕು ಅಂತಂದ್ರೆ ಇದನ್ನ ಇಲ್ಲಿಗೆ ಕ್ಲೋಸ್ ಮಾಡ್ತೀವಿ. ಕ್ಲೋಸ್ 7 ಫೀಟ್ ಕ್ಲೋಸ್ ಮಾಡ್ತೀವಿ. ಇಲ್ಲಿಂದ 7 ಫೀಟ್ ಕ್ಲೋಸ್ ಮಾಡಿ ಇದನ್ನ ಕಂಪ್ಲೀಟ್ ಆಗಿ ಇದನ್ನ ಕಟ್ ಮಾಡಿಬಿಡಿ. ಕಟ್ ಮಾಡ್ತೀವಿ. ಇದು ಕಟ್ ಆಕೈತಿ, ಇದು ಕಟ್ ಆಕೈತಿ, ಇದನ್ನ ಕಟ್ ಮಾಡಬೇಕು. ಇದು ಕಟ್ ಮಾಡಿಬಿಡ್ಬೇಕು. ಅಂದ್ರೆ ಪ್ಯಾಸೇಜ್ ಹಂಗೆ ಇರುತ್ತೆ, ಇದು ಓಪನ್ ಇರೋದಿಲ್ಲ, ಓಪನ್ ಪ್ಯಾಸೇಜ್ ಇದು. ಓಕೆ ಸರ್, ಸರಿನಾ? ಬಟ್ ನಮಗೆ ಬಾತ್ರೂಮ್ನಲ್ಲಿ ನಮಗೆ ಇಲ್ಲಿ ಈ ಕಡೆ ಡೋರ್ ಬೇಡ ಅನಿಸಿದಲ್ಲಿ 2 ಆಪ್ಷನ್ ಇರುತ್ತೆ. ಡೋರ್ ಬೇಕಾದ್ರೆ ಇಲ್ಲಿ ತಗೋಬಹುದು, ಇಲ್ಲ ಈ ಪ್ಯಾಸೇಜಿಗೆ ಬಂದು ನೀವು ತಗೊಂಡು. ಓಕೆನಾ? ಇಲ್ಲಿ ಒಂದು ವಿಂಡೋ
ಸರಿನಾ? ಅದು ನೆನಪಿರ್ಬೇಕು. ಆಕಸ್ಮಿಕ ಇದು ಬೇಡಪ್ಪ ಅನಿಸಿದರೆ, ಇದು ಬೇಡ ಅನಿಸಿದರೆ ನಮಗೆ ಓಪನ್ ಮಾಡ್ತೀವಿ, ಅದು ಕ್ಲೋಸ್ ಆಗ್ಬಿಡುತ್ತೆ. ಓಪನ್ ಮಾಡಿ. ಅದೇ ಸೈಜನ್ನ ಇಲ್ಲಿ ನಾನು ಏನು ಮಾಡ್ತೀನಿ ಅಂದ್ರೆ ವಾಷಿಂಗ್ ಮಷೀನಿಗೆ ಅದಕ್ಕೆ ಇಟ್ಕೊಳ್ತಿದ್ರೆ ಎಲ್ಲಿ ಇಲ್ಲಿ ಕಟ್ತಾ ಇಲ್ಲಿ ತೊಗೊಂಡ್ಬಿಡ್ತೀನಿ ಸರ್. ನಾ ಮಾರ್ಕ್ ಮಾಡ್ತೀನಿ ನೋಡ್ರಿ, ಇಲ್ಲಿ ಕಟ್ಟಾಗುತ್ತೆ ಅವಾಗ ಅಪ್ ಟು ಅಲ್ಲಿವರೆಗೆ ಬಂದ್ಬಿಡ್ತಾರೆ. ಅಲ್ಲಿವರೆಗೆ ಬರ್ತಾ ಪ್ಯಾಸೇಜ್ ಕೊಟ್ಬಿಡ್ತೀರಿ ಅಲ್ಲಿ. ಪ್ಯಾಸೇಜ್ ಕೊಡ್ತಿರಲ್ಲ. ಹೌದು ಸರ್. ಇಲ್ಲ ಸರ್, ಇಲ್ಲಿಗೆ ಡೋರ್ ಇದು ಕ್ಲೋಸ್ ಆಗುತ್ತೆ ರೀ. ಈ ಎಂಟ್ರೆನ್ಸ್ ಇಲ್ಲಿ ಕೊಡ್ತಾರೆ. ಅಲ್ಲಿ ಆ ಡೋರ್ ಇಲ್ಲಿ ಕೊಡ್ತೀರಿ. ಇಲ್ಲಿ ಮೇನ್ ಡೋರ್ ಇಲ್ಲಿ ಅದೇನು ಬೇಕಾಗಿಲ್ಲ. ಅದು ಇಲ್ಲ, ಅದು ಸರಿ. ಪೂರ್ತಿ ಟಾಯ್ಲೆಟ್ ಅನ್ನು ಕೊಡ್ತೀರಾ ಇಲ್ಲಿ? ಟಾಯ್ಲೆಟ್ ಏನು ಮಾಡಲ್ಲ ಸರ್. ವಾಷಿಂಗ್ ಮಷೀನ್ ಮತ್ತು ವಾಶ್ ಬೇಸಿನ್ ಕೈ ತಗೋಬೇಕು. ಮಾಡ್ಬೋದು, ತೊಂದರೆ ಏನಿಲ್ಲ. ಈ ಟಾಯ್ಲೆಟ್ ಮಾತ್ರ ಕೊಡ್ಬೇಕು. ಟಾಯ್ಲೆಟ್ ಕೊಡಲ್ಲ ಸರ್. ಟಾಯ್ಲೆಟ್ ಇಲ್ಲಿ ತಗೊಂಡ್ರೆ ಅಲ್ಲ, ಇಲ್ಲಿ ಮಾತ್ರ ಕೊಡಬೇಡಿ. ಇದು ಓಕೆ. ಬೆಡ್ರೂಮ್ ಹೋಗಿ ಇದು ಎಂಟ್ರೆನ್ಸ್ ಆಗುತ್ತೆ ಸರ್. ಓಪನ್ ಆಗಿಬಿಡುತ್ತೆ. ಪರ್ಫೆಕ್ಟ್ ಆಗುತ್ತೆ. ಅಂದ್ರೆ ನಂದು ಒಂದು ಪ್ರಶ್ನೆ ಅಂತ, ಅದ್ರದ್ದು ನನಗೆ ಅವಶ್ಯಕತೆ ಇಲ್ಲ ಅಂದ್ರೆ ನಾನು ಕ್ಲೋಸ್ ಮಾಡೋಣ ಸರ್. ಅವಶ್ಯಕತೆ ಅನ್ನೋದಕ್ಕಿಂತ ಎರಡು ಆಪ್ಷನ್ ಇದೆಯಲ್ಲ, ಅದನ್ನೂ ಮಾಡ್ಕೋಬಹುದು, ಇದನ್ನು ಮಾಡ್ಕೋಬಹುದು. ಎರಡರಲ್ಲಿ ಯಾವುದೂ ದೋಷ ಫಾಲೋ ಅಲ್ಲ, ಎರಡರಲ್ಲಿ ಯಾವ ದೋಷನೂ ಇಲ್ಲ. ದೋಷ ಅವ್ರದಿಲ್ಲ, ನಿಮಗೆ ಯೂಸ್, ನಮಗೆ ಯಾವ್ದು ಯೂಸ್ ಡಿಪೆಂಡಿಂಗ್. ನಾನು ಹೇಳೋದು ವಾಸ್ತು ಅನ್ನೋದು ಹೀಗೇ ಇಡುವಂಗಿರಬಾರ್ದು. ನಾನು ಆಪ್ಷನ್ ಇದೆ ನಿಮ್ಗೆ. ಇಲ್ಲಿ ಕೆಲವು ಹತ್ರ ಆಪ್ಷನ್ ಇರಲ್ಲ ನನಗೆ. ಅವಾಗ ಅಲ್ಲಿ ಮಾಡ್ಲೇಬೇಕು. ಇಲ್ಲ, ಇದು ಮಾಡಕ್ ಬರಲ್ಲ ರೀ, ಮಾಡಕ್ ಬರಲ್ಲ ಸರ್, ಮಾಡಕ್ ಬರಲ್ಲ ಅಂತ ಹೇಳ್ತೀನಿ ಅಲ್ವಾ. ಇದು ಮಾಡಕ್ ಬರುತ್ತೆ ಅಂದಮೇಲೆ ಅಲ್ವಾ, ಅದು ಮಾಡಕ್ ಬರುತ್ತೆ, ಇದು ಮಾಡಕ್ ಬರುತ್ತೆ. ಎರಡು ಆಪ್ಷನ್ ಇದೆ. ಎರಡರಲ್ಲಿ ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವುದ್ರಲ್ಲೂ ದೋಷ ಇದೆ. ಅದ್ರ ಬಗ್ಗೆ ಏನು ಯು ಡೋಂಟ್ ವರಿ. ಅವಾಗ ನಾವು ಡೋರ್ ಏನು ಕೊಡಲ್ಲ ಸರ್. ಇಲ್ಲಿ ವಾಶ್ ಬೇಸಿನ್ ಓಪನ್ ಪ್ಲೇಸ್, ಇದು ರೂಮ್ ಹೋಗಿ ಎಂಟ್ರೆನ್ಸ್ ಇಲ್ಲ, ಓಪನ್ ಪ್ಲೇಸ್. ಅದ್ರ ಬಗ್ಗೆ ಇದು ಬಾತ್ರೂಮ್ ಟಾಯ್ಲೆಟ್ ತಗೊಂಡ್ವಿ. ನನ್ನ ನಾಲೆಜು ಇದಕ್ಕೆ ನಾನು ಟಾಯ್ಲೆಟ್ ಕೊಡ್ಬೇಕಂತ ಇದೆ. ಇದನ್ನ ಜಳಕದ ಮನೆ ಮಾಡಬೇಕು ಅಂತ ನಾನು ಮಾಡಿ. ತೊಂದರೆ ಮಾಡಿ, ಏನು ತೊಂದರೆ ಇದೆ. ಅವಾಗ ಇಲ್ಲಿ ಎಂಟ್ರೆನ್ಸ್ ಕೊಡಿ, ಇಲ್ಲಿ ಎಂಟ್ರೆನ್ಸ್ ಕೊಡಿ, ಮತ್ತೆ ಅಲ್ಲಿಗೆ ಎಂಟ್ರೆನ್ಸ್ ಕೊಡಿ. ಇದು ನಾರ್ತ್ ಫೇಸಿಂಗ್, ಬೇಸ್ ಸಿಟಿಂಗ್ ಬೇಸಿನ ನಾರ್ತ್ ಫೇಸಿಂಗ್ ಮಾಡಿ. ಸರಿನಾ? ಚೆನ್ನಾಗಿರುತ್ತೆ. ಅಲ್ಲಿ ಮತ್ತೆ ಸೇಫ್ಟಿ ಟ್ಯಾಂಕ್ ಬರುತ್ತೆ, ಡ್ರೈನೇಜ್ ಬರುತ್ತೆ, ಸೇಫ್ಟಿ ಟ್ಯಾಂಕ್ ಡ್ರೈನೇಜ್ ಬರುತ್ತೆ, ಆ ಕಡೆ ಹೋಗ್ಬಿಡುತ್ತೆ. ಸರಿನಾ? ಓಕೆ. ಇದನ್ನು ಮಾಡ್ಕೋಬಹುದು. ನೋಡಪ್ಪ, ಇಲ್ಲಿ ಡೋರ್ ಬರುತ್ತಲ್ಲ, ಡೋರ್ ಆಪೋಸಿಟ್ ಇದು ಕೊಡು, ವಿಂಡೋ ಕೊಡು. ಇಲ್ಲಿ ಡೋರ್ ಆಪೋಸಿಟ್ ಸಾಧ್ಯವಾದಷ್ಟು ನಾನು ಹೇಳೋದು ಕೊಟ್ರೆ ಸೆಂಟ್ರಿಗೆ ಕೊಡು ಡೋರ್ಸು. ಇಲ್ಲ ಅಂತಂದ್ರೆ ಈ ಕಡೆ ಒನ್ ಸೈಡ್ ಮಾಡ್ಕೊ, ಲೆಫ್ಟ್ ಒನ್ ಸೈಡ್ ಮಾಡ್ಕೊಬಿಡು. ಅದ್ರ ಆಪೋಸಿಟ್ ವಿಂಡೋ. ಸರಿನಾ? ಏನೇ ಡೌಟ್ಸ್ ಇದ್ರೆ ಕೇಳ್ಬೇಕು ನೀವು. ನೀವೆಲ್ಲ ಮಾಡೋದು ಅವರಲ್ಲ, ಅವ್ರದ ವರ್ಕ್ ಅಂತ ಅವ್ರಿಗೆಲ್ಲ ಅಲ್ವಾ? ಏನಿದ್ರೆ ಕೇಳಬೇಕು. ನನ್ನೇನು ಇದು ಮಾಡ್ಕೋಬೇಡ. ಅಮ್ಮ ನಿಂತ್ಕೊಳತ್ತಲ್ಲ, ಅಮ್ಮ ನಿಂತ್ಕೊಳ್ಳಿ, ಅಲ್ಲೇ ನಿಂತ್ಕೊಳ್ಳಿ. ಅಮ್ಮ ಈ ಸೈಡ್ ಬೈ ಸ್ವಲ್ಪ ಅಲ್ಲಿ ನಿಂತ್ಕೊಂಡು, ಅಲ್ಲಿ ಅಮ್ಮ ನಿಂತ್ಕೊಂಡಿದ್ರಲ್ವಾ, ಅಲ್ಲಿ ವಿಂಡೋ ತಗೊಳ್ಳಿ. ಅಲ್ಲಿ ವಿಂಡೋ ತಗೊಳ್ಳಿ. ಈ ಡೋರ್ ಬರುತ್ತಲ್ಲ, ಡೋರ್ ಆಪೋಸಿಟ್ ತಗೊಳ್ಳಿ. ಡೋರ್ ಆಪೋಸಿಟ್ ವಿಂಡೋ ತಗೊಳ್ಳಿ. ಅಮ್ಮ ನಿಂತ್ಕೊಂಡಿದ್ರಲ್ಲ ಅಲ್ಲಿ. ಸರಿನಾ? ಸ್ವಲ್ಪ ದೊಡ್ಡ ತಗೊಂಡ್ರು ಪರವಾಗಿಲ್ಲ, ತೊಂದರೆ ಏನಿಲ್ಲ. ನೀವೇನು ಇದು ಮಾಡೋದು, ಕಾಲಮ್ ಟಚ್ ಮಾಡೋದು, ಒಂದು 5-3 ಇಂಚ್ ಬಿಡು. ಕಾಲಮ್ 3 ಇಂಚ್ ಬಿಡು, ಕಾಲಮ್ 3 ಇಂಚ್ ಬಿಟ್ಟು ಅಮ್ಮ ಕೈ ಇಟ್ಟಿದ್ರಲ್ಲ ಹಂಗೆ ಅಲ್ವಾ, ತಪ್ಪೇನಿಲ್ಲ. ಓಕೆ. ಇದನ್ನ ನಾವು ಬಂದಿದ್ದ ನಮಗೆ ಒಂದು ಆಪ್ಷನ್ ದೇವ್ರ ಮನೆ ಕಂಫರ್ಟ್. ನನಗೆ ಬೇಕಾದಂಥ ಮಠದ ಗುರುಗಳು ನನಗೊಂದು ಸಜೆಷನ್ ಹೇಳಿದ್ದಂದ್ರೆ, ಅಲ್ಲಿ ಮೇಲೆ ಡೋರ್ ಇದ್ದಾಗ ನೀವು ಕೂಡ ಏನಪ್ಪ ಅಂದ್ರೆ ಉಚ್ಚ ಸ್ಥಳ ಅಂದಾಗ ಈ ಭಾಗದಾಗ ನೀವು ಎಂಟ್ರೆನ್ಸ್ ತಗೋರಿ ಅಡುಗೆ ಮನೆಗೆ. ಆ ಬ್ಯಾಕ್ ಸೈಡ್ ಒಂದು ಡೋರ್ ಕೊಟ್ಟಿದ್ರಿ ಆಗ್ನೇಯ ಮೂಲಿಗೆ, ದಕ್ಷಿಣ ಆಗ್ನೇಯ ಬಂದು ಮಾಡ್ಕೊಡ್ರಿ ಅಂತ ಹೇಳಿದ್ರು. ಅದ್ರ ಪ್ರಕಾರ ನೀವು ಬಂದಾಗ ನನಗೊಂದು ಆಪ್ಷನ್ಸ್ ಕೊಟ್ಟಿದ್ರಿ. ಇಲ್ಲಿ ನೀವು ದೇವ್ರ ಮನೆ ಬೇಡ, ಇಲ್ಲಿ ಕೊಡ್ರಿ ಅಂತ ಹೇಳಿದ್ರಿ. ನೀವು ಹೇಳಿದ್ರಿ, ನೀವು ಅಂದ್ರೆ ಇದು ಬೇಡ, ಇಲ್ಲಿ ಕೊಡ್ರಿ ಅಂತ ಹೇಳಿದ್ರಿ. ಸರಿ, ನಮ್ಮ ಗುರುಗಳು ಇಲ್ಲಿ ಕೊಟ್ಕೊರಿ, ನಿಮಗೆ ಏನಾಗಿರ್ತದ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಈಗ ನಾವು ಅದು ಒಂದು ಸಮಸ್ಯೆ. ನಾನು ಹೇಳೋದು ಎರಡೂ ಕೊಟ್ಟರು ತೊಂದರೆ ಇಲ್ಲ. ಅರ್ಥ ಆಯ್ತಾ? ಇದು ಕೊಟ್ಟರೆ ವೆಸ್ಟ್ ಫೇಸಿಂಗ್ ಆಗುತ್ತೆ, ಇದು ಕೊಟ್ಟರೆ ಈಸ್ಟ್ ಫೇಸಿಂಗ್ ಆಗುತ್ತೆ. ಅರ್ಥ ಆಯ್ತಾ? ನಾವೇನು ಮಾಡ್ತೀವಿ ಅಂತಂದರೆ, ಇದು ಕಡಿಮೆ ಮಾಡ್ಕೊಂಡ್ರೆ ಪರಲ್ಲ, ಸ್ವಲ್ಪ ಸ್ಪೇಸ್ ಕೊಟ್ಟು ಬೇಕಾದ್ರೆ ಡೋರಿಂಗ್ ತೊಗೊಂಡು ಇದನ್ನು ಈಸ್ಟ್ ಫೇಸಿಂಗ್ ಮಾಡ್ಕೊಂಡು. ಅರ್ಥ ಆಯ್ತಾ? ಇಲ್ಲಿ ನಾರ್ತು ಈಸ್ಟ್ ಇರೋದ್ರಿಂದ ಈಸ್ಟ್ ಮಾಡಿಕೊಂಡ್ರೆ ಬೆನಿಫಿಟ್. ಅರ್ಥ ಆದ್ರೆ ಹೇಳೋದು, ಸಾಧ್ಯವಾದಷ್ಟು ಈಸ್ಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅನ್ನೋದು ಅಭಿಪ್ರಾಯ. ನಿಮ್ಮ ವಿಚಾರ ಇಷ್ಟಕ್ಕೆ ಮಾಡಿದರೆ ಬೆಸ್ಟ್, ವೆಸ್ಟ್ ಬೇಡ, ಇಷ್ಟಕ್ಕೆ ಇದೇ ಇರಲಿ ಅಂತ. ಆಪ್ಷನ್ ಇದೆಯಲ್ವಾ? ಆಪ್ಷನ್ನು ಇಲ್ಲ ಅಂದಾಗ, ನಮ್ಗೆ ಆಪ್ಷನ್ ಇಲ್ಲ ಅಂದಾಗ ಆಪ್ಷನ್ ಕೊಡೋಣ. ಇಲ್ಲಿ ನಾನು ಕಾಂಪ್ರಮೈಸ್ ಆಗೋದು ಬೇಡ ಅಂತ. ಅಲ್ಲ, ನೀವು ಹೇಳಿದಂಗೆ ಇಲ್ಲಿ ಕಾಂಪ್ರಮೈಸ್ ಆಗೋದು ಅಲ್ಲಿ 100% ಓಕೆ, ಇದು 90% ಹೋಗಿ ಹಿಂಗೆ ನಾನು ಅದು ಇದು ಮಾಡಿದ್ರೆ ತೊಂದರೆ ಅಂತ ಹೇಳ್ತಿಲ್ಲ, ಇದು ಮಾಡೋದ್ರಿಂದ ತೊಂದರೆ ಅಂತ ಹೇಳ್ತಿಲ್ಲ. ಬಟ್ ಅದು ಮೋಸ್ಟ್ ಹಾಗಂತ ನಾವು ಕಾಂಪ್ರಮೈಸ್ ಆದಂಗೆ ಒಂಥರ. ಕಾಂಪ್ರಮೈಸ್ ಆಗೋದು ಯಾಕೆ? ಸ್ಪೇಸ್ ಇದ್ದಂಗೆ ಮಾಡ್ತಾ ಇದೀವಿ.
ಇದರಿಂದ ಖರ್ಚು ನಿಮಗೆ ಏನು ಬರಲ್ಲ, ಇಲ್ಲಿ ಮಾಡೋದ್ರಿಂದ ಖರ್ಚು ಏನು ಬರಲ್ಲ, ಎಲ್ಲನೂ ಸೇಮ್ ಖರ್ಚು. ಸೇಮ್ ಖರ್ಚಿನಲ್ಲಿ ಕಟ್ಟುತ್ತಿರಬೇಕಾದ್ರೆ ಅದನ್ನ ಯಾಕೆ ಆಪ್ಷನ್ ತಗೋಬೇಕು ನಾವು? ತಗೊಳೋದು ಬೇಡ. ಅಂದ್ರೆ ಎಂಟ್ರೆನ್ಸ್ ಇದು ನೀಚ ಸ್ಥಾನ ಆಗ್ತೈತೆ ಅಂತ ಹೇಳ್ತಾರೆ ಅಡಿಗೆ ಮನೆ. ನಾನು ಹೇಳ್ತೀನಿ, ಅದಕ್ಕೆ ಹೇಳ್ತೀನಲ್ಲ ನಾನು. ಇದನ್ನ ತಗೊಂಡು ಇದನ್ನ ತಗೊಂಡು ಪೂಜೆಯನ್ನು ತಗೊಂಡು ಎಂಟ್ರಿ ತಗೊಂಡ್ಬಿಡಿ, ಸರಿನಾ? ನಾನೇನು ಹೇಳೋದು, ಇಲ್ಲಿ 4 ಫೀಟ್ ತೊಗೊಂಬರೋಣ, ಇಲ್ಲಿ 4 ಫೀಟ್ ಓಕೆ ಪ್ಯಾಸೇಜ್ ತೊಗೊಂಬರೋಣ. ಪ್ಯಾಸೇಜ್ ತೊಗೊಂಡು ಇದು ಸ್ಟೋರ್ ಮಾಡ್ಕೊಂಬರೋಣ. ಇಲ್ಲ ನಾವು ಸೆಲ್ಫ್ ಹಾಕ್ಬಿಡ್ತೀವಿ, ಸ್ಟೋರ್ ಆದ್ರೆ ನಾವು ಕಂಜೆಕ್ಟೆಡ್ ಅಲ್ಲ, ಒಟ್ಟು ಇದಾಗುತ್ತೆ, ಸುಮ್ಮನೆ ಓಪನ್ ಪ್ಯಾನ್. ಇಲ್ಲಿ ಎಂಟ್ರಿ ಆದರೂ ಇಲ್ಲಿ ಎಂಟ್ರಿ ಓಕೆ ಇಲ್ಲಿಂದ ಎಂಟ್ರಿ ಕೊಡೋಣ, ಸರಿನಾ? ಅವಾಗ ಏನಾಗುತ್ತೆ ಅಂದರೆ ಎಲ್ಲರೂ ಪರ್ಫೆಕ್ಟಾಗಿ ಕ್ಲಿಯರ್ ಆಗುತ್ತೆ, ಸರಿನಾ? ನಾವು ಹೀಗೆ ಬಂದು ಹಿಂಗೆ ಟರ್ನ್ ಆಗಿ ಆಪ್ಷನ್ಸ್ ನೀವು ಅಲ್ಲಿ ಇಟ್ಕೊಂಡು ಆಪ್ಷನ್ ಇಲ್ಲಿ ಇಟ್ಕೊಡ್ರಿ ಅಂತ ನಾನು ಅವತ್ತು ಹೇಳಿದ್ದೆ, ಸರಿನಾ? ಇಲ್ಲೇ ಟರ್ನ್ ಆಗಿ ಇಟ್ಕೊಳ್ಳೋಣ. ಇದ್ರ ಆಪರೇಟ್ ಅಮ್ಮನ ಎತ್ಕೊಳತ್ತಲ್ಲ, ಅಮ್ಮ ಸ್ವಲ್ಪ ಈ ಕಡೆ, ಅಲ್ಲಿ ಒಂದು ಸಿಂಕ್, ಅಮ್ಮ ಸ್ವಲ್ಪ ಅಮ್ಮ ಸರಿ, ಅಲ್ಲಿ ವಿಂಡೋ ಬಂದು ವಿಂಡೋ ಕೊಟ್ಬಿಡಿ, ಅಲ್ಲಿ ಸಿಂಕ್ ಕೊಡಿ, ಗ್ಯಾಸ್ ಮೇಲೆ ಅಲ್ಲಿ ಆ ಗ್ಯಾಸ್ ಮೇಲಿದಿಲ್ಲ ಅವರು ಹಂಚ್ಕೊಂಡಿದ್ರಲ್ಲ ಯಜಮಾನ್ರು, ಅದ್ರ ಮೇಲೆ ಒಂದು ವೆಂಟಿಲೇಟರ್ ತೊಗೊಂಬಂದು ನನಗೆ ಅಲ್ಲಿ ಒಂದು ಎಂಟ್ರೆನ್ಸ್ ಬೇಕಾಗಿತ್ತು. ಕಾರಣ ಅಂದರೆ ಓಕೆ ಒಂದು ಅಂದ್ರೆ ಇವರೆಲ್ಲ ವರ್ಕ್ ಮಾಡಿಂದ ಕೆಲವು ಏನಪ್ಪ ಅಂದ್ರೆ ಅವ್ರು ಬಾಂಡೆ ತಿಕ್ಕೊಳಕ್ಕೆ ಬಟ್ಟೆ ಸೆಳಕ್ಕೆ ಇಲ್ಲಿ ಜಾಗ ಬಿಟ್ಟಿದ್ದೀವಲ್ಲ ಸರ್, ಅದಕ್ಕೆ ನಾವು ಹೊರಗಡೆ ಹೋಗ್ಬೇಕಾದ್ರೆ ಮೇನ್ ಎಂಟ್ರೆನ್ಸ್ ಹೋಗ್ತಾರೆ. ಹೆಂಗೆ ಅವ್ರು ಬಂದಾಗ ನಮಗೆ ಅದು ಯಾವುದೋ ಒಂದು ಫಂಕ್ಷನ್ ಅಥವಾ ಜನಗಳು ಬಂದಾಗ ಹೋಗ್ಲಿಕ್ಕೆ ಸರಿಯಾಗಲ್ಲ. ಅದಕ್ಕೆ ಇದು ನಮ್ಮ ಕಾಂಪೌಂಡ್ ಅಲ್ವಾ? ಹೌದು ಸರ್. ಇದು ಏನು ಸರ್ ನಮ್ಮದೇ ಜಾಗ ನೀವು ಸರಿ, ಕಾಂಪೌಂಡ್ ಈಗೇನು ಕಾಂಪೌಂಡ್ ಈಗ ಇದು ನಮ್ಮ ಕಾಂಪೌಂಡ್ ಅಲ್ವಾ? ಕಾಂಪೌಂಡು ಓಕೆ. ನಾವೇನ ಸೇಫ್ಟಿಗೆ ಗ್ರಿಲ್ ಹಾಕ್ಕೊಳ್ತೀವ, ಬರ ಈ ಕಡೆ ಬರ. ಇದು ಯಾಕಂದರೆ ಎಲ್ಲ ಮಾಡೋ ತಪ್ಪದೆ, ಎಲ್ಲರೂ ಭಾಳ ಜನ ತಪ್ಪು ಮಾಡೋದು, ದೊಡ್ಡ ಬಿಲ್ಡಿಂಗ್ನವ್ರು ತಪ್ಪು ಮಾಡೋದು ಎಲ್ಲ ಮಾಡ್ತಾರೆ ಅಲ್ವಾ? ಈಗ ನೀವೇನು ಮಾಡಿಬಿಡ್ತೀರಿ, ಕಾಂಪೌಂಡ್ ಮಾಡ್ಕೊಂಡ್ಬಿಡ್ತೀರಿ, ಎಂಟ್ರಿ ಕೊಟ್ಬಿಡ್ತೀನಿ, ಸರಿನಾ? ಎಂಟ್ರಿ ಕೊಟ್ಟಾಗ ನಾನು ಹೇಳೋದು ಏನಾದರೂ ಇದನ್ನ ನೀವು ಸೇಫ್ಟಿಗೆ ಅಂತಂದು ಹೊರಗಡೆ ಇದೆ ಸರ್, ನಾವು ಸೇಫ್ಟಿಗೆ ಬೇಕು ಅಂತೀರಿ. ನೀವು ಸುಮ್ಮನೆ ಇರ್ತೀರಿ. ಈಗ ನೀವು ನಾನು ಮಾಡಿದಾಗ ಒಂದು 6 ತಿಂಗಳು 3 ತಿಂಗಳು ಆದಮೇಲೆ ಏನು ಮಾಡ್ತೀರಿ? ಇಲ್ಲ ಗುರುಗಳು ಯಾರು ಹೇಳಿದ್ರು ಸೇಫ್ಟಿಗೆ ಹಾಕ್ಕೊಂಡ್ಬಿಟ್ಟೆ ನಾನು ಅಂತ. ಓಕೆ, ಸೇಫ್ಟಿಗೆ ಹಾಕ್ಕೊಳ್ತೀರಾ ಅಥವಾ ಇಲ್ವಾ? ಎರಡು ಬೇಕು. ಗ್ರಿಲ್ ಹಾಕೊಂತ ಸರ್, ಹಾಕೊಂತ ಕಂಪೌಂಡಿಂದ ಈ 6 ಫುಟ್ ಕಟ್ಟಿಂದ ಮೇಲೆ ಸ್ಲ್ಯಾಬ್ವರೆಗೂ ಒಂದು ಗ್ರಿಲ್ ಹಾಕೊಂಡ್ಬಿಡ್ತಾವೆ ನಾವು ಕಂಟಿನ್ಯೂ. ಅದು ಬೇಕು ನನಗೆ. ಓಕೆ ನೋಡಿ, ಯಾಕಂದ್ರೆ ಎಲ್ಲ ತೆಗಿಸ್ತಾ ಇದ್ದೀವಿ ಓಕೆ ಮಾಡಿದ್ಮೇಲೆ, ವ್ಯತ್ಯಾಸ ಮಾಡಿದ್ಮೇಲೆ. ನಿನ್ನ ನೋಡಿ, ಕೊಪ್ಪಳದಲ್ಲಿ ಹೋದಾಗ ಒಬ್ಬರು ಜಿಟ್ ಮೆಂಬರ್ ಎಲ್ಲನೂ ಸಮಸ್ಯೆ ಮಾಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ನಮ್ಮ ಅಮ್ಮರಲ್ಲಿ ಕ್ಲಿಯರ್ ಮಾಡ್ಕೊಂಡು ಮೆಂಬರ್ ಅದಾರೆ. ಹೌದ್ರಾ? ಜಿಟ್ ಮೆಂಬರ್ 2 ಸಾರಿ ಮೆಂಬರ್ ಅಂತ ಹೆಸರು ಹೇಳಿದ್ರೆ ನಂಗೆ ಗೊತ್ತಾಗುತ್ತೆ ಸರ್. ಮಹೇಶಪ್ಪ ಮಾಮನ ಮಾಮರು ಕೂಡ ಮಹೇಶಪ್ಪ ಮೆಂಬರ್ಸ್. ರಾಯರೆಡ್ಡಿ ಅವರು ಫಾಲೋ. ಓಕೆ ಸರ್. ಸರಿ, ಇದನ್ನ ನಾವು ಕಾಂಪೌಂಡ್ ಮೇಲೆ ಗ್ರಿಲ್ ಹಾಕೋಬೇಕಂದ್ರೆ ಇದ್ರ ಲೆವೆಲ್ಗೆ ಬರಬೇಕು. ಇದು ನೆನಪಿಟ್ಕೊಂಡ್ಬಿಡಿ, ಇದನ್ನ ಹೈಟು, ಯಾಕಂದ್ರೆ ಇನ್ಕ್ಲೂಡಿಂಗ್ ಹೌಸ್. ಅರ್ಥ ಆಯ್ತು ಹೇಳೋದು? ವೆರಿ ಇಂಪಾರ್ಟೆಂಟ್. ಇದಕ್ಕಿಂತ 1 ಇಂಚ್ ಹೈಟೇ ಬರಬೇಕಿದು ಟೋಟಲ್ ಆಗಿ. ಅಲ್ಲಿ ಮನೆ ಅಲ್ಲಿಂದ ಇಲ್ಲಿವರೆಗೂ ಒಂದು ಗ್ರಿಲ್ ಹಾಕೋಣಲ್ಲ ಅಂತ ಅಂದರೆ ಆ ಕಾಂಪೌಂಡ್ ಇದೆಯಲ್ಲ, ನಮ್ಮ ಕಾಂಪೌಂಡ್ಗಿಂತ 2 ಇಂಚು ಹೈಟ್ ಇದ್ರೆ ಸಾಕೊಳಗೆ. ನಾವು ಇನ್ನು ಮುಂದೆ 10 ಫುಟ್ ಏನು ಬಿಟ್ಟಿರ್ತೀವಲ್ಲ ಸರ್, ಅದಕ್ಕಿಂತ 2 ಇಂಚು ಹೈಟ್ ಆಗಿ ಇಲ್ಲಿಂದ ನೀರು ಈ ಕಡೆ ಹೋಗ್ಬಿಡ್ಬೇಕು. ಓಕೆ, ಅಲ್ಲಿ ನೀರು ಹಾಕಿದ್ರೆ ಇಲ್ಲಿ ಹೋಗ್ಬಿಡ್ಬೇಕು. ಓಕೆ ಸರ್. ಒಂದು ಆಪ್ಷನ್, ಇದನ್ನ ಬಾರಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ನೊಮ್ಮೆ ಹೇಳಿ ಸರ್. ಇನ್ನೊಮ್ಮೆ ಅರ್ಥ ಮಾಡ್ಕೊಳ್ಳಿ. ಇದನ್ನ ಏನಾದರೂ ನಾವು ಗ್ರಿಲ್ ಹಾಕೊಂಡು ಫಿಲ್ ಮಾಡ್ಕೊಳ್ತೀವಿ ಅಂದಲ್ಲಿ ಈ ಮನೆ ಇರುತ್ತಲ್ವಾ, ಮನೆ ಫ್ಲೋರಿಂಗ್ ಇರುತ್ತಲ್ವಾ, ಮನೆ ಫ್ಲೋರಿಂಗ್ ಲೆವೆಲ್ಗಿಂತ 1 ಇಂಚ್ ಹೈಟ್ ಆದ್ರೂ ಏನು ತೊಂದರೆ ಏನಲ್ಲ. ಆಕಸ್ಮಿಕ 1 ಇಂಚ್ 2 ಇಂಚ್ 3 ಇಂಚ್ 4 ಇಂಚ್ ಡೌನ್ ಆದಲ್ಲಿ ಹೆಣ್ಣು ಮಕ್ಕಳ ಆರೋಗ್ಯದ ಮೇಲೆ ಭಾರಿ ತೊಂದರೆ ಆಗುತ್ತೆ. ಎರಡನೇದು ಮತ್ತೆ ಹಣಕಾಸಿನಲ್ಲಿ ಅತಿ ದೊಡ್ಡ ತೊಂದರೆ ಆಗುತ್ತೆ, ಅನುಮಾನ ಇಲ್ಲ. ಇದನ್ನ ಎಕ್ಸ್ಪೆರಿಮೆಂಟ್ ಮಾಡೋದು ಬೇಡ. ಸಾಕಷ್ಟು ಲಕ್ಷಾಂತರ ಮನೆ ನೋಡ್ಬಿಟ್ಟಿರ್ತೀವಿ, ಎಕ್ಸ್ಪೆರಿಮೆಂಟ್ ಮಾಡೋದು ಬೇಡ ನಾವು. ಅರ್ಥ ಆಯ್ತಾ? ಸೊ ಹಾಗಾಗಿ ಇದನ್ನ ಗ್ರಿಲ್ ಹಾಕೊಳ್ತೀವಿ ಅಂದ್ರೆ ಇದು ಇನ್ಕ್ಲೂಡಿಂಗ್ ಆಗ್ಬಿಡುತ್ತೆ ಅವಾಗ. ಓಕೆ, ಅವಾಗ ನಾವಿಲ್ಲಿ ಡೋರ್ ಇಡ್ಬೋದು. ಇಟ್ಕೋಬೋದು, ಏನು ತೊಂದರೆ ಏನಿಲ್ಲ. ಒಂದು. ಎರಡನೇದು, ಇಲ್ಲಿ ಡೋರ್ ಇಟ್ಟಾಗ ನೀವು ಯಾವುದೇ ಕಾರಣಕ್ಕೆ ಕಾಂಪೌಂಡಿಗೆ ಒಳಗೆ ಹೋಗ್ತೀವಿ ಅಂತಂದು ಆ ಕಡೆ ಎಂಟ್ರಿ ಕೊಡೋಂಗಿಲ್ಲ. ಅರ್ಥ ಆಯ್ತಾ? ಗ್ರಿಲ್ನಿಂದ ಆ ಕಡೆ ಎಂಟ್ರಿ ಕೊಡೋಂಗಿಲ್ಲ, ಒಳಗಡೆನೇ ಬರ್ಬೇಕು ನೀವು. ಅರ್ಥ ಆಯ್ತಾ? ಎರಡನೇದು, ಅಲ್ಲೂ ಎಂಟ್ರಿ ಕೊಡೋ ಹಾಗಿಲ್ಲ. ಸೊ ನೀವು ಇಲ್ಲಿ ಹೋಗ್ಬೇಕಾದ್ರೆ ಇಲ್ಲಿಂದನೇ ಎಂಟ್ರೆನ್ಸ್ ಕೊಡ್ಬೇಕು ನೀವು. ಮೋಸ್ಟ್ ಡೇಂಜರಸ್ ಎಲ್ಲ ಬಾಂಬ್ ಇಟ್ಕೊಂಡು ಹೊಡೆದಂಗೆ ನಾವು ಸ್ವಲ್ಪ ವ್ಯತ್ಯಾಸಗಳು ಏನು ಬೇಕಾದ್ರೆ ವ್ಯತ್ಯಾಸ ಆಗಿಬಿಡ್ತವೆ. ಅರ್ಥ ಆಯ್ತಾ? ಸೊ ಹಾಗಾಗಿ 2 ಆಪ್ಷನ್ ಇರುತ್ತೆ, ನೀವು ಹೇಗೆ ಬೇಕು ಅದು ಮಾಡ್ಕೊಳ್ಳಿ. ಆಕಸ್ಮಿಕ ಇಲ್ಲಪ್ಪ ನಾವು ಬರೀ
ಸಾಫ್ಟ್ ಆಗಿ ಕಟ್ಕೊಂಡು ಪ್ಲೈನ್ ಆಗಿ ಬರೀ ಕಾಂಪೌಂಡ್ ಇರುತ್ತೆ ನಮಗೆ ಅಂದಲ್ಲಿ ಡೋರ್ ತಗೊಳ್ರಿ ಬೇಕಾರೆ ಎಲ್ಲಿ ಬೇಕಾದ್ರೆ ಅಡ್ಡಾಡಿ ಏನು ನಮ್ದೇನು ಕ್ಲೋಸ್ ಮಾಡಿದಾಗ ಮಾತ್ರ ನೀವು ಅಲ್ಲಿಂದ ಕ್ಲೋಸ್ ಮಾಡಿದಾಗ ಮಾತ್ರ ಅಲ್ಲಿಂದ ಎಂಟ್ರಿ ಹಂಗಿಲ್ಲ, ಅಲ್ಲಿಂದ ಹೊರಕ್ ಹೋಗಂಗಿಲ್ಲ. ಇಲ್ಲಿ ಬಂದು ಇಷ್ಟಕ್ಕೆ ನಮ್ಮ ಮನೆ. ಅರ್ಥ ಆಯ್ತಾ? ಆಪ್ಷನ್ಸ್ ಏನ್ ಕೊಟ್ಟು ಬರ್ತದೆ ಸರ್, ಇಲ್ಲಿ ಲೆವೆಲ್ ಮಾಡಿದಾಗ ಈ ಗ್ರಿಲ್ ಹಾಕಿರಂಗಿಲ್ಲ ಅಂದ್ರೆ ಹಿಂಗ್ ಮೆಟ್ಲ ಕೊಡ್ಬೋದು. ಗ್ರಿಲ್ ಹಾಕಿದಾಗ ಮಾತ್ರ ನಾವು ಒಳಗ್ಲಿಂದನ ಬರ್ಬೇಕು, ಒಳಗ್ಲಿಂದನ ಹೋಗ್ಬೇಕು. ಬರೇ ಕಾಂಪೌಂಡ್ ಇದ್ರೆ ನೀವೆಲ್ಲ ಓಡಾಡಿ ಏನು ನಾವೇನು ಗಿರ್ಲಿ ಏನು ಹಾಕ್ಲಿಲ್ಲ ಚೌಕಟ್ ಕೊಡ್ಬೋದು ಅಂತ. ಚೌಕಟ್ ಕೊಟ್ಟು ಪ್ಲೇನ್ ಮಾಡಿ ಇನ್ನೂ 2 ಮೆಟ್ಲ ಕೊಡ್ಬೋದು ಇರ್ಬೋದು. ಅಲ್ಲ ಇದು ಕೆಳಗಿಂದ ಸರ್ 1 ಇಂಚ್ ಹೈಟ್ ಇರೋದು ಅಷ್ಟಲ್ಲಿ ಅಷ್ಟೇ. ಅದಕ್ಕಿಂತ ಅದಕ್ಕಿಂತ 1 ಇಂಚ್ ಹೈಟ್ ಈ ಕಂಪೌಂಡ್ ಅಷ್ಟೇ ಇರೋದು. ಗ್ರಿಲ್ ಬೇಡ, ಗ್ರಿಲ್ ಬೇಡ. ಅವಾಗ ನೀವು ಮೆಟ್ಲ ಮಾಡ್ಕೋಬಹುದು. ಹಿಂಗಾಯ್ತು ಮೂವ್ಮೆಂಟ್ ಎಲ್ಲ ಬೇಕಾದ್ರೂ ಓಡಾಡಬಹುದು. ನೀವು ಗ್ರಿಲ್ ಹಾಕೊಂಡು ನಾನೆಲ್ಲ ಫಿಕ್ಸ್ ಮಾಡ್ಕೊಂಡು ನಾನು ಇಲ್ಲಿಂದ ಓಡಾಡ್ತೀನಿ ಅಂತ ಅಂದ್ರೆ ಟೋಟಲಿ ಡೇಂಜರಸ್. ನೀವೇ ನನ್ಗೆ ಕೇಳ್ಕೋಬೇಕು. ಇನ್ನೊಂದ್ಸಲ ಕೇಳ್ತಾರಪ್ಪ, ಪ್ರಶ್ನೆ ಅಲ್ಲ ಅದು ಮೇನ್. ಓಕೆನಾ? ಇಲ್ಲಿ ಡೋರ್ ತಗೊಳ್ಳಿ, ತೊಂದರೆ ಇಲ್ಲ, ಸರಿನಾ? ಅವಾಗ ಏನಾಗುತ್ತೆ ಅಂತಂದ್ರೆ ಇಷ್ಟು ಡೋರ್ ಬಿಟ್ಬಿಡಿ, ನಾರ್ತ್ ಸೌತ್ ಮಾಡ್ಕೊಳ್ಳಿ. ಓಕೆ, ಇಷ್ಟು ತೆಗೆದ್ಬಿಟ್ಟು ನಾರ್ತ್ ಸೌತ್ ಮಾಡ್ಕೊಂಡಾಗ ಆ್ಯಸ್ ಇಟ್ ಈಸ್ ಆ್ಯಸ್ ಲೈಕ್ ಸೇಮ್ ಫ್ರಂಟ್ ಸೇಮ್ ಬ್ಯಾಕ್ ಸೈಜ್ ಹಾ ಸೇಮ್ ಸೇಮ್ ಲೈನ್ ಮತ್ತೆ ಸೇಮ್ ಸೈಜ್ ಸೇಮ್ ಲೈನ್ ಬರ್ಬೇಕ. ಗ್ಯಾಸಿಂಗ್ ಕಟ್ಟಿ ಒಂದು ಮಾಡಿರ್ತಾರೆ. ಲೈನ್ ಅಲ್ಲ ಹೇಳೋದು ನಾನು, ಲೈನ್ ಅಲ್ಲ ಯಾವುದು ಆ ಲೈನ್ ಬಿಟ್ಬಿಡಿ, ಲೈನ್ ಬಿಟ್ಬಿಡಿ. ಬಿಡ್ತು 2 ಫುಟ್ ಕಟ್ಟಿ ಬರುತ್ತೆ ಸರ್. ಇಲ್ಲೊಂದು 2 ಫುಟ್ ಕಟ್ಟಿ ಬರುತ್ತಲ್ವಾ? ಬರಲಿ. ನನಗೆ ಬಿಡ್ತು ಎಷ್ಟಿರ್ಬೇಕು ಅಂತಂದ್ರೆ ಒಳಗಡೆ ಒಳಾಯ ಅದು ಸೇಮ್ ಇರಬೇಕು. ಫ್ರಂಟ್ ಏನಿದ್ರು ಅದೇ ಲೆವೆಲ್ ತಗೋಬೇಕಾಗುತ್ತೆ ಅಂತಂದ್ರೆ ಇಲ್ಲಿ ವಿಂಡೋ ತಗೋ ಸೆಂಟ್ರಿಗೆ, ಅಲ್ಲಿಂದ ಇಲ್ಲಿ ತಗೋಬೇಕು. ಮತ್ತೆ ಇಲ್ಲಿಂದ ಅಲ್ಲಿ ಸೇಮ್ನಿಂದ ಒಂದು ಇಟ್ಕೊಳ್ಳಿ. ಸಣ್ಣ ಇಡಂಗಿಲ್ಲ. ಮತ್ತೆ ಅದಕ್ಕೆ ಸೂಲ್ ಹಾಕ್ತಿದ್ರಿ. ಇಲ್ಲಿ ಗ್ಯಾಸಿಂಗ್ ಕಟ್ಟಿ ಬಂತು ಯಾವುದು ಎಲ್ಲಿ ಯಾವ ಸೂಲ್ ಇಲ್ಲ ಇಲ್ಲ, ದೇವ್ರ ಮನೆ ಇಲ್ಲಿ ಮಾಡುವಂತಾರೆ ಸರ್. ದೇವ್ರ ಮನೆ ಇಲ್ರಿ, ಇಲ್ಲಿ ಬೇಕಂತಾರ. ಇಲ್ಲಿ ಎಂಟ್ರೆನ್ಸ್ ಮಾಮರ್ನಿಂದ ಎಂಟ್ರೆನ್ಸ್ ಮೇಲೆ ಹಿಂಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಹಾಗಂತ ಈ ಎಂಟ್ರೆನ್ಸ್ ಅಂತಂದು ಇಲ್ಲಿ ಮಾಡಂಗಿಲ್ಲ, ಮತ್ತೆ ಬೇಡ ಅಲ್ಲೇ ಮಾಡ್ತಾರೆ. ಅದಕ್ಕೆ ಸಾಧ್ಯವಾದಷ್ಟು ನಾನು ಹೇಳೋದು ಈ 2 ಗೋಡೆಗಳ ಮಧ್ಯೆ ಮಾಡ್ಕೊಂಡ್ರು ಅಭ್ಯಂತರ ಏನಿಲ್ಲ. ಡೋರ್ನ ಮಧ್ಯೆ ಮಾಡಿದ್ರೆ ನಡೆಯುತ್ತೆ. 1 ಇಂಚು ಆ ಕಡೆನೆ ಮಾಡ್ತಾರೆ. ಪ್ರಮಾಣ ತೆಗೆದು 1 ಇಂಚು ಪ್ರಮಾಣ, ಆ ಕಡೆನೇ 1 ಇಂಚ್ ಆ ಕಡೆ ಅಷ್ಟೇ ನನಗೆ ಬೇಕಿರೋದು. ಅಷ್ಟೇ, ಅದ್ರದ್ದೇನು ಕೌಂಟ್ ಇಟ್ಕೋಬೇಡಿ ನೀವೇ. ಅದ್ರ ಸೈಜ್ ಮಾತ್ರ ಅದು ಸೇಮ್ ಇರಬೇಕು. ಸೈಜು ಸೇಮ್ ಇರ್ಬೇಕು. ಸೈಜ್ ಅಂದ್ರೆ ಇದು ದಪ್ಪ ಅದಲ್ಲ, ಅಲ್ಲ, ಒಳಾಯ ನೆನಪಿಟ್ಕೊಳ್ಳಿ. ಅಗಲ ಮತ್ತು ಉದ್ದ ಒಳಾಯ ನೆನಪಿರ್ಬೇಕು. ಕ್ಲಾರಿಟಿ ಇರ್ಬೇಕು ಇದ್ರಲ್ಲಿ. ನಾನೇನೋ ಹೇಳಿದೆ, ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಹೇಳಿದೆ, ನಿಮ್ಗೇನೋ ಅರ್ಥ ಆಗಲಿಲ್ಲ, ಏನೋ ಫೋನ್ ಮಾಡಿದೀವಿ, ಅದು ಬೇಡ. ಇಲ್ಲ, ಗೊತ್ತಾಗ್ತದೆ. ಯಾಕಂದ್ರೆ ತೊಂದರೆ ಆಗಬಾರ್ದು ಅಲ್ವಾ? ನನ್ನಿಂದ ಒಳ್ಳೇದಾಗಿದ್ರೆ ಪರವಾಗಿಲ್ಲ, ನನ್ನಿಂದ ತೊಂದರೆ ಆಗಬಾರ್ದು ಅಲ್ವಾ? ಪ್ರಪಂಚದಲ್ಲಿ ಇನ್ನೊಬ್ಬರಿಂದ ಒಳ್ಳೇದಾಗಿದ್ರೆ ಪರವಾಗಿಲ್ಲ, ಅವ್ರಿಂದ ತೊಂದರೆ ಆಗಬಾರ್ದು. ಮತ್ತೆ ಅದರಿಂದ ಭಾರಿ ಇಂಪಾರ್ಟೆಂಟ್. ಸೊ ಹಂಗಾಗಿ ಅದು ನಾನೇನೋ ಹೇಳಿದೆ, ನೀವೇನೋ ಮಾಡ್ಕೊಂಡ್ರೆ ಅದರಿಂದ ತೊಂದರೆ ಯಾರಿಗೂ ಆಗಬಾರ್ದು ಅನ್ನೋದು ಅಷ್ಟೇ ಉದ್ದೇಶ. ಸರ್, ಈ ಸೈಡ್ ಮತ್ತೆ ನಾವು 2 ಫುಟ್ ಬಿಟ್ಕೊಂಡು ಹೋಗಿ ಗುರುಗಳೇ, ಇಲ್ಲಿ ನಾವು ಗ್ರಿಲ್ ಹಾಕ್ಬೋದು ಅಥವಾ ಹಾಕಿ ತೊಂದರೆ ಅಲ್ಲಿ ಮಾಡ್ಬೇಕಾದ್ರೆ ಆಪ್ಷನ್ಸ್ ಇಟ್ಕೊಂಡು ಮಾಡ್ಬೇಕು. ಆ ಭಾಗಕ್ಕೆ ಇಲ್ಲಿ ಹಾಕೋಬಹುದು. ಮತ್ತೆ ತರ ಹೇಳ್ತದ ನಾನು ಹೇಳೋದು, ಗ್ರಿಲ್ ಹಾಕೊಂಡ್ರಲ್ಲ, ಹಾಕ್ಕೊಳ್ತೀವಲ್ಲ, ಹಾಕೊಂಡ್ರೆ ಎಂಟ್ರಿಗಳಲ್ಲ, ಇದೆಲ್ಲ ಇನ್ಕ್ಲೂಡಿಂಗ್ ಹೌಸ್ ಆಗ್ಬಿಡುತ್ತೆ. ಇದು ವ್ಯತ್ಯಾಸ ಆಗುತ್ತೆ. ಅದಕ್ಕೆ ವಿತೌಟ್ ಗ್ರಿಲ್ ಅಲ್ಲಿ ಮಾಡ್ಕೊಳ್ಳಿ. ಗ್ರಿಲ್ ಹಾಕಿದಾಗ ಆಪ್ಷನ್ ಹೋಗುತ್ತೆ ನಿಮಗೆ. ಸರಿ ಗ್ರಿಲ್ ಹಾಕಿದಾಗ ಅದು ಮನೆ ಅಂತ ಕನ್ಸಿಡರ್ ಆಗುತ್ತೆ. ಅದು ಹಾಕಲಿಲ್ಲ ಅಂದ್ರೆ ಕಂಪೌಂಡ್ ಅಂತ ಕನ್ಸಿಡರ್ ಆಗುತ್ತೆ. ಅವ್ರು ಹೇಳ್ತಾರೆ, ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಒಂದು ಆಕಸ್ಮಿಕ ಹೆಂಗೆ ಹೇಳೋದು ಅಂತಂತಂದ್ರೆ, ಎಷ್ಟೋ ಗ್ರಿಲ್ಗಳು ಹಾಕೊಂಡಾಗ ಎಷ್ಟೋ ನೋಡಿ ಮನೆಗಳು, ಎಷ್ಟೆಷ್ಟೋ ಮನೆಗಳು ಭಾಳ ಚೆನ್ನಾಗಿ ಮಾಡ್ಕೊಂಡಿರ್ತಾರೆ. ಮಾಡ್ಕೊಂಡು 6 ತಿಂಗಳು ವ್ಯತ್ಯಾಸ ಆಯಿತು ಅಂತ. ಎಲ್ಲ ಚೆನ್ನಾಗಿ ಮಾಡ್ಕೊಂಡಿರ್ತೀವಿ, ವ್ಯತ್ಯಾಸ ಆಗ್ತಾ ಹೋಗ್ತದೆ. ಸೊ ಹಾಗಾಗಿ ನಾನು ಹೇಳೋದು, ಒಂದು ಕಾಂಪೌಂಡ್ ಮಾಡ್ಕೊಳ್ರಿ. ಸ್ಥಾನ ಬಲ ಚೆನ್ನಾಗಿದ್ರೆ ನೀವು ತಗೊಂಡೋಗಿ ಅಲ್ಲಿ ಬಿಸಿ ಹಾಕಿದ್ರೆ ಯಾರೂ ಬರಲ್ಲ ನಿಮ್ಮ ಮನೆಗೆ. ಎಷ್ಟೋ ಜನ ಹೇಳ್ತಾರೆ, ಎಲ್ಲ ಕಳ್ತನ ಕಾಂತರಗಳು, ಅದು ಭಯ ಇದು ಭಯ ಅಂತ. ಭಾಳ ಚೆನ್ನಾಗಿರಲಿ, ಯಾರೂ ಬರಲ್ಲ. ಬರಬೇಕಂತ ಮನಸ್ಸು ಕೂಡ ಬರಲ್ಲ ಅವ್ರಿಗೆ, ನನ್ನ ಅಭಿಪ್ರಾಯದಲ್ಲಿ. ಎಷ್ಟೋ ಕಳ್ತನಗಳ ಮನೆ ನೋಡ್ತೀನಿ ನಾನು. ನೋಡಿ, ದಾವಣಗೆರೆಯಲ್ಲಿ ಒಂದು ಅಜೀಮ್ ಸಾಬ್ ಏನೋ ಒಂದು ಅಡುಗೆ ಇದು ಯಾವುದೋ ಮದುವೆ ಮನೇಲಿ ಕಳ್ತನ ಆಯಿತು. ಒಂದು 8ರಿಂದ 9 ಲಕ್ಷ ಬಂಗಾರ ಕಳ್ತನ ಆಯಿತು. ಯಾಕೆ ಅಂತ ನೋಡಿದಾಗ ಅದು 100ಕ್ಕೆ 100 ಅದು ವಿಷಯನೇ. ನೋಡಿ ಹೇಗಿದೆ. ಸುಮಾರು ದುರಂತಗಳಾಗಿರೋಂಥ ಮನೆಗಳು ನೋಡಿದ್ದೀವಿ ಅಲ್ವಾ? ಸೊ ಹಾಗಾಗಿ ನಾನು ಹೇಳೋದು, ಸಾಧ್ಯವಾದಷ್ಟು
ಸ್ಥಾನಬಲವನ್ನು ಸರಿ ಮಾಡಿಕೊಂಡ್ರೆ ನಮಗೆ ಪಂಚಭೂತಗಳ ಸಹಕಾರ ಇರುತ್ತೆ ಅಲ್ವಾ. ಸೊ ಹಾಗಂತ ನಾವು ಸಾಯೋದಿಲ್ಲ ಅಂತ ಹೇಳೋದಿಲ್ಲ. ನಮ್ಮ ಕೈಲಿ ಏನಿದೆ ಸಾವು ಬರಬೇಕಲ್ವೇ? ಕೊಟ್ಟು ಎಷ್ಟು ಖಚಿತನೋ ಸಾವು ಅಷ್ಟೇ ನಿಶ್ಚಿತನೇ. ನಿಶ್ಚಿತ. ಅಲ್ವಾ. ಸಾಧ್ಯವಾದಷ್ಟು ಒಳ್ಳೆಯ ಒಳ್ಳೆಯದನ್ನು ಜೀವನವನ್ನು ಮಾಡುವುದು. ರೂಪಿಸ್ಕೊಳ್ಳೋದಕ್ಕೆ ಒಳ್ಳೆ ಹಾದಿ ಅನ್ನೋದು ಬ್ರಹ್ಮಾಸ್ತ್ರ ಅಷ್ಟೇನೆ. ಅಷ್ಟು ಬಿಟ್ರೆ ನಮ್ಮ ಪ್ರಯತ್ನ ನಾವೆಲ್ಲ ಪಾಮರ್ರಿಲ್ಲಿ ಅಲ್ವಾ. ನಾವ್ಯಾರು ಇಲ್ಲಿ ಇದನ್ನು ನಾವು 2 ಫುಟ್ ಬಿಡ್ತಾರೆ ಒಳಗಿಂದೊಳಗೆ ಕಂಪೌಂಡ್ ವಾಲ್ 2 ಫುಟ್ ಬಿಟ್ಕೊಂಡಿವಿ. ಅಲ್ಲಿ ಸರ 2.9 ಬಿಟ್ಕೊಂಡಲ್ಲ ನಾವು ಒಳಗಿಂದೊಳಗೆ. ಇಲ್ಲಿ 4 ಫೂಟು 1 ಇಂಚ್ ಬಿಟ್ಕೊಂಡಿವಿ ಸರ್. ಹಂಗೆ ನಾವು ಸ್ಟೇರ್ ಕೇಸ್ ಬಂದಿಂದ ಇಲ್ಲಿ 10 ಫೂಟ್ ಇದೆ. ಆಮೇಲೆ ಸರ್ ಇನ್ನೊಂದು, ನಾವು ಇಲ್ಲಿವೇನು ಬಾತ್ರೂಮ್ ಮಾಡಿರ್ತೀವಲ್ಲ 7 ಫೀಟಿಂದ ಸಜ್ಜ ಹಾಕಿರ್ತೀವಿ. ಇದ್ರ ಮೇಲೆ ಹಾಕಬೇಕು ಬೇಡ ಹೌದಾ? ದೇವ್ರ ಮನೆಗೆ ಮತ್ತು ಇಲ್ಲಿ ದೇವ್ರ ಮನೆ ಬೇಡ. ಇದು 2 ಹಾಕ್ಬೇಡಿ. ಹಾಕ್ಬೋದು. ಇದಕ್ಕೂ 2 ಹಾಕ್ಬೇಡಿ. ಓಕೆ ಆ ಕಡೆ ಬೇಡ. ಓಕೆ ಸರಿನಾ. ಅದು ನಾವೇನು ಇವೆರಡಕ್ಕೆ ಮಾತ್ರ ಹಾಕೋಬೋದು. ಇವೆರಡಕ್ಕೆ ಮಾತ್ರ ಹಾಕ್ಬೇಡ. ಸಪೋಸ್ ಇಲ್ಲ ಸರ್, ನಾವು ಅಲ್ಲಿ ಒಂದು ವಾಷಿಂಗ್ ಮೆಷಿನ್ ಮಾಡಕ್ಕೆ ಅದನ್ನ ಆಫೀಸ್ ತಂದಾಗ ಅದನ್ನು ಯಾವುದೇ ಕಾರಣಕ್ಕೂ ನಾನು ಏನು ಹೇಳಿದ್ದೀವಿ ಇವೆರಡು ಮಾತ್ರ ಕ್ಲಾರಿಟಿ ಹೇಳೋದು ನಾನು. ನಿಮಗೇನು ಬರುತ್ತೋ ನಿಮ್ಮ ಮೈಂಡಿಗೆ ಏನು ಬರುತ್ತೋ ಗೊತ್ತಾಗುತ್ತೆ ನನಗಾಗಲ್ಲ. ನಿಮ್ಮ ಮೈಂಡಿಗೆ ಏನು ಅನಿಸ್ತಾ ಇದೆ ಈಗ ನಿಮಗೆ ಅಲ್ಲಿ ಹಾಕ್ಕೊಂಡು ಅಲ್ಲಿ ಹಾಕೋಬಹುದಾ ಅಂತ ಕೇಳ್ತಿರೋದು ನೀವು. ಯಾವುದೇ ಕಾರಣಕ್ಕೆ ಅಲ್ಲಿವರೆಗೂ ಮಾತ್ರ ಹೇಳಿರೋದು. ಈ ವಾಲ್ವರೆಗೆ ಹೇಳಿರೋದು. ಇವೆರಡಕ್ಕೂ ಮಾತ್ರ ನಾವು ಈ ವಾಲ್ನಿಂದ ಈ ವಾಲ್ವರೆಗೂ ಕ್ಲಾರಿಟಿ ಇದ್ದು ಬಿಡಲಿ ನಿಮಗೆ. ಪರ್ಫೆಕ್ಟಾಗಿ ಮಾಡ್ಕೊ. 2 ಫೂಟ ನಾವು 7 ಫೂಟದಿಂದ ಹಾಕೋಬೋದು. 100%. ಓಕೆ ಸರ್. ಅದರಲ್ಲಿ ಯಾವ ಡೌಟ್ ಇಲ್ಲ. ಓಕೆ ಮತ್ತೆ ಇಲ್ಲಿಂದ ಈ ಕಡೆ ಹೋಗೋದು ಬೇಡ. ರೈಟ್ ಗೊತ್ತಾಗ್ತದೆ. ಈಗೇನೋ ನಾವು ಆಪ್ಷನ್ ತೊಗೊಂಡ್ವಿ ಅಂದ್ಕೊಳ್ಳಿ, ಅದೆಲ್ಲ ತೊಗೊಂಡ್ವಿ ವಾಷಿಂಗ್ ಮಿಷಿನ್ ಎಲ್ಲ ಯಾವುದೇ ಕಾರಣಕ್ಕೂ ಬೇಡ. ಸರಿನಾ. ಇಲ್ಲ ಆಪ್ಷನ್ನೇ ಬೇಡ ಇಲ್ಲಿ. ಓಕೆ ಕಷ್ಟ ಹಾಕೊಳ್ಳೋದು. ಇದು ಕಾಂಪ್ರಮೈಸ್ ಬೇಡ. ಇದು ಆಪ್ಷನ್ ಇದೆ. ಇದು ಹಾಕ್ಕೊಂಡ್ರೂ ಬಲ ಬರುತ್ತಿನ್ನೋ ಪವರ್ ಬರುತ್ತಿನ್ನೋ ಹಾಕ್ಕೊಳ್ಳಿ, ತೊಂದರೆ ಏನಿಲ್ಲ. ಅದು ದೇವ್ರ ಮನೆ ಮಾತ್ರ ಅದ್ರ ಮೇಲೆ ಏನು ಬೇಡ. ಸ್ಟ್ರೈಟ್ ಇದಕ್ಕೆ ಹೋಗ್ಬಿಡ್ಲು ಒಂದೇ ಸರಿ. ಯಾವುದಕ್ಕೆ ಸ್ಲ್ಯಾಬ್ಗೆ ಹೋಗ್ಬಿಡ್ಲು ಒಂದೇ ಸರಿ. ಆಮೇಲೆ ನಾವು ಸರ್ ಈ ಡೋರನ್ನು ಇಲ್ಲಿವರೆಗೆ ತೊಗೊಳಕ್ಕೆ ವಿಚಾರ ಮಾಡಿದ್ವಿ ಸರ್. ಇದು ಇಲ್ಲಿ ದೇವ್ರ ಮನೆಗೆ ಸೂಲ್ ಬರುತ್ತೆ ಗೋಡೆ ಅಂತಂದು ಇಲ್ಲಿ ಡೋರ್ ಕೊಟ್ಟಾಗ ಅಪ್ ಟು ಆ ವಾಲನ್ನು ಇಲ್ಲಿವರೆಗೆ ತೊಗೋಬೇಕು ಅಂತ ಇದ್ರ ಲೆವೆಲ್ ತೊಗೊಂಡ್ಬಿಡು ಸರ್. ಇಲ್ಲಿಂದ ಇಷ್ಟ ನಮಗೆ ಎಂಟ್ರೆನ್ಸ್ ಇದೆ. ಅಪ್ ಟು ಇಲ್ಲಿವರೆಗೆ ಆ ವಾಲ್ ಕಂಟಿನ್ಯೂ ಸರ್. ಇಲ್ಲಿಗೆ ಕ್ಲೋಸ್. ಏನಂದ್ರೆ ಈಗ ಹೇಳೋಣ ಈ ಡೋರ್ ಇಲ್ಲಿ ಇದು ಪ್ಯಾಸೇಜ್ ರೀ. ಈ ಅಡಿಗೆ ಮ್ಯಾಗ ಇದು ಬಾಗ್ಲ ಇಲ್ಲಿ ಇರ್ತವಲ್ಲ, ಇಲ್ಲಿ ಕೂಲ್ ಆಗ್ತೈತಲ್ರಿ. ಈಗ ಇದು ಇದ್ರ ಲೆವೆಲ್ ಮಟ್ಟ ಗಾಡಿ ಕಟ್ಟಿ ಅಪ್ ಟು ಗೋಡೆ ಹೈಟ್ ಸರ್. ಈ ಗೋಡೆ ಕಂಟಿನ್ಯೂ ರೀ. ಅಂದ್ರೆ ಈ ದೇವ್ರ ಮನೆ ಗೋಡೆ ಇಲ್ಲಿ ಬಂದು ಗೋಡೆಗೆ ಇದ್ರ ಈ ಗೋಡೆ ಅದಕ್ಕೆ ನಾವು ಇದನ್ನು ಕ್ಲೋಸ್ ಮಾಡಿಬಿಡೋದು ಅಷ್ಟು ಇಲ್ಲಿವರೆಗೂ. ಸರಿ. ಈ ವಾಲ್ ಇದೆಯಲ್ಲ, ಈ ಪಿಲ್ಲರ್ ಲೆವೆಲ್ ಕರೆಕ್ಟ್ ಬರಬೇಕಿದೆ. ಯಾಕೆ ಎಷ್ಟು ತಗೊಂಡ್ರಿ? ಇದು ರೂಮ್ ಒಂದು ಸ್ವಲ್ಪ ದೊಡ್ಡ ಮಾಡ್ತಾರೆ. ಬೇಡ, ಏನು ಅರ್ಥ ಆಯ್ತಾ. ಮಾಡ್ಕೋಬೇಕು ಅಂತಂದ್ರೆ ನಾನು ಹೇಳೋದು ಈ ವಾಲ್ ಇದೆಲ್ಲ ಸ್ಟ್ರೈಟ್ ತಗೋ. ಇದು ಲೈನ್ ಏಕರಿ ಸ್ಟ್ರೈಟ್ ತಗೋ. ಅರ್ಥ ಆಯ್ತಾ. ಇದನ್ನ ಮಾಡ್ಕೋಬೇಕು ಅದು ಕಂಟಿನ್ಯೂ. ಅದನ್ನ ಸ್ವಲ್ಪ ಎಕ್ಸ್ಟ್ರಾ ಆಗಿಬಿಡುತ್ತೆ ಸರ್. ಅವಾಗ ಅದು ಅಡಿಷನಲ್ ಆಗ್ಬಿಡುತ್ತೆ. ಅವಾಗ ಇದನ್ನ ಸ್ಟ್ರೈಟ್ ಬರಬೇಕು ನಮಗೆ. ಅರ್ಥ ಆಯ್ತಾ. ಯಾವುದೇ ಕಾರಣಕ್ಕೂ ಇದಾಗೋದು ಬೇಡ. ಅವಾಗ ಇದನ್ನ ನಾವು ಗೋಡಿ ತಗೋಬಹುದು ಸರ್. ಈ ಗೋಡಿ ಮುಂದೆ ನಾವು ಕ್ಲೋಸ್ ಮಾಡ್ತೀವಿ. ಇಲ್ಲಿ ಬರುತ್ತಲ್ಲ ಬರೋದೇ ಇಲ್ಲ ನಿಮಗೆ. ಬರುತ್ತೆ ನಿಮಗೆ. ಇಲ್ಲಿ ಬರುತ್ತಲ್ಲ ಸರ್ ಆ ಡೋರ್. ಯಾವುದು ಭಾಳ ಅಂದ್ರೆ ನಾವು ಇಲ್ಲಿ ತಗೊಂತೇವೆ. ನೀವು ಆರ್ಚ್ ಮಾಡ್ಕೊಳ್ತೀವಿ ಅಷ್ಟೇ. ಆರ್ಚ್ ಮಾಡ್ಕೊಳ್ತೀವಲ್ಲ. ಅಂದ್ರೆ ಇದು ದೇವ್ರ ಮನೆ ಈ ಕಡೆ ಸರ್ತದ್ರಿ. ಅದು ಬರೋದು ಕೂಡ ಗೊತ್ತಾಗ್ತದೆ. ದೇವ್ರ ಮನೆಯೂ ಕೂಡ ಇಲ್ಲಿ ಬಂತು. ಇದ್ರ ಪ್ರಕಾರ ಈಗ ಇದು ಸ್ಟ್ರೈಟ್ ಬಂದ್ಬಿಡುತ್ತೆ. ಅದೆಲ್ಲ ಫುಲ್ ಆಗ್ತೈತಿ. ಅವಾಗ ಈ ಗೋಡಿ ನೀಡ್ಸ್ ಬರಲ್ಲ, ಅವಶ್ಯಕತೆ ಇಲ್ಲ. ಕ್ಲೋಸ್ ಆಡ್ತದೆ. ಏನನ್ಸುತ್ತೆ? ಕರೆಕ್ಟ್ ಅಲ್ವಾ? ಒಂದು ವ್ಯತ್ಯಾಸ ಮಾಡಿದ್ರೆ ಅದೇ ನೋಡಿ ಭಾರಿ ಇಂಪಾರ್ಟೆಂಟ್. ಒಂದು ವ್ಯತ್ಯಾಸ ಮಾಡಿದ್ರೆ ಏನೇನೋ ವ್ಯತ್ಯಾಸ ಅಲ್ವಾ. ಯಾವುದೇ ಕಾರಣಕ್ಕೂ ಇದ್ರ ವಾಲ್ ಸ್ಟ್ರೈಟು. ಈ ಪಿಲ್ಲರ್ ಇದೆಯಲ್ಲ, ಈ ಪಿಲ್ಲರ್ ಲೈನ್ ತೊಗೊಂಡ್ಬಿಟ್ಟಿದ್ರೆ ಈ ಲೈನಿಗೆ ಪಿಲ್ಲರ್ ಲೈನ್ ಪರ್ಫೆಕ್ಟಾಗಿ ತೊಗೊಂಬೇಡಿ. ಅದು ಒಂದು ಶಿಫ್ಟ್ ಆದಂಗೆ ಮಾಡಿದ್ದೀವಿ ನಾವು. ಇದು ಹಾಲು ದೊಡ್ಡ ಸಂಬಂಧ ಹಾಲು ಇದು ಕಾರಣ ಅಂದ್ರೆ ಅದನ್ನ ಹೇಳ್ತಾನೆ ಸೋಪನ ನಮ್ಮ ಅಕ್ಕರಿಗೆ ಹಾಲು ದುಡ್ಡು ಬೇಕು, ಹಾಲು ದುಡ್ಡು ಈ ಆಪ್ಷನ್ಸ್ ನಾವು ಕೊಟ್ಕೊಂಡು ಅದನ್ನ ಬಿಟ್ಟರೆ ಪರದಾರ ಏನಿಲ್ಲ. ಇದ್ರೊಳಗೆ ನಾವು ಇದನ್ನ ನೀಟಾಗಿ ತೊಗೊಳಕ್ಕೆ ಹೇಳಿ ನಾ ಆದಷ್ಟು ತಗೋರಿ ಅಂತ ನಾನು ಹೇಳೋದು, ಒಂದು ಗುಡಿಸ್ಲಾಗಲಿ ನನ್ನ ವಿಚಾರದಲ್ಲಿ ಸ್ಥಾನಬಲ ಇದ್ದು ಒಂದು ಗುಡಿಸ್ಲಾಗಲಿ ಹ್ಯಾಪಿಯಾಗಿ ಮಲ್ಕೊಂಡು ಹ್ಯಾಪಿಯಾಗಿ ನಿದ್ದೆ ಮಾಡಿ. ಆದರೆ ಸ್ವಲ್ಪ ವ್ಯತ್ಯಾಸ ಮಾಡಿಕೊಂಡಲ್ಲಿ ಅರಮನೆ ಆದರೂ ಕೂಡ ಅದು ಗುಡಿಸ್ಲಿಗಿಂತ ಕೇಡಾಗುತ್ತೆ ನಮಗೆ ಅನ್ನೋದು ನನ್ನ ವಿಚಾರಗಳು, ನನ್ನ ಅನುಭವ ಕೂಡ. ಅರ್ಥ ಆಯ್ತಾ. ನಾನು ಊಟ ಮಾಡ್ತಾ ಇದ್ದೀನಿ, ನೀವು ಊಟ ಮಾಡಿ. ಇಲ್ಲ ಅದು ಒಳ್ಳೆ ವಿಚಾರ. ಮೆಚ್ಚಬೇಕಲ್ಲ. ನಾನು ಊಟ ಮಾಡ್ತಾ ಇದ್ದೀನಿ, ದೇವ್ರು ನಾನು ಊಟ ಕೊಟ್ಟಿದ್ದೇನೆ ನನಗೆ. ನೀವು ಊಟ ಮಾಡಿ. ಅವ್ನು ನೋಡ್ತಾ ಇರ್ತಾನೆ. ಅಲ್ಲ, ಇನ್ನೊಂದು ಏನೇ ತಪ್ಪು ಮಾತಾಡಿದ್ರು, ಇದು ಒಂದು ದೇವಸ್ಥಾನ ನೋಡಿ, ಮನೆ ಮಂತ್ರಾಲಯ. ಈ ದೇವಸ್ಥಾನದಲ್ಲಿ ನಿಂತ್ಕೊಂಡು ನಾವು ಏನೇ ತಪ್ಪು ಮಾತಾಡಿದ್ರು ಆ ಆಂಜನೇಯ ಸ್ವಾಮಿ, ಆ ಬ್ರಹ್ಮದೇವ ನೋಡ್ತಿರ್ತಾನೆ ನಮ್ಮನ್ನ. ಊಟ ಕಿತ್ಕೊಂಡ್ಬಿಡ್ತಾನೆ, ತೊಂದರೆ ಮಾಡಿಬಿಡ್ತಾನೆ, ಕತ್ತಿ ಜಿಗ್ಬಿಡ್ತಾನೆ. ಸೊ ಹಾಗಾಗಿ ನಾವು ಯಾರಿಗಾದ್ರೂ ಕೂಡ ದೇವ್ರಿಗೆ
ನಾವು ಹೆದರ್ಲೇಬೇಕು. ನಮ್ಮ ನೆರಳಿಗಾದ್ರೂ ನಾವು ಹಂಚಬೇಕಲ್ವಾ? ಆಗ ಬದುಕಿದ್ರೆ ಮಾತ್ರ ನಮಗೆ ಈ ಒಂದು ಭೂಮಂಡಲದಲ್ಲಿ ನಮಗೆ ಸ್ಥಾನ ಇಲ್ಲ ಅಂತಲ್ಲಿ. ಸೊ ಹಾಗಾಗಿ ನನಗೆ ಗೊತ್ತಿದ್ದ ವಿಚಾರವನ್ನು ಮಾತ್ರ ಹೇಳ್ತೀನಿ. ರಾತ್ರಿ ಯಾರೋ ಫೋನ್ ಮಾಡಿದ್ರು, ದುಬೈನಿಂದ ಫೋನ್ ಮಾಡಿ, ಏನಂತ ಗುರುಗಳೇ ನಾವು ಸುಳ್ಯ ಏನೋ ಆ ಕಡೆ ಸುಳ್ಯ ಕಡೆ ನಾನು ದುಬೈಯಿಂದ ಬರ್ತಾಯಿದ್ದೀವಿ, ನಾವು ಬರೋವರೆಗೂ ಏನಾದರೂ ಸ್ವಲ್ಪ ಮಾಡಿಕೊಟ್ಬಿಡಿ, ಏನಾದರೂ ತೊಂದರೆ ಆಗದಂಗೆ ಮಾಡಿಕೊಡಿ ನನಗೆ. ಅಪ್ಪ ನನಗೆ ಗೊತ್ತಿಲ್ಲ, ಅದು ನನಗೆ ಗೊತ್ತಿದ್ದ ವಿಚಾರ ಮಾತ್ರ ಮಾತಾಡ್ತೀನಿ. ನನಗೆ ಮಾಡೋದು ಪಾಡೋದು ಅವೆಲ್ಲ ನನಗೆ ಗೊತ್ತಿಲ್ಲ. ಆದರೂ ಯಾರಿಗನ್ನ ನಿನಗೆ ಆ ನಂಬಿಕೆ ಇದ್ದಲ್ಲಿ ನಾನು ಬೇಡ ಅಂತ ಹೇಳಲ್ಲ. ನಿಮ್ಮ ನಂಬಿಕೆಗೆ ನಾನು ಯಾರು ಅಲ್ವಾ? ಕೆಲವರು ಜನ ನಂಬಿಕೆ ಇರುತ್ತೆ, ಇಲ್ಲ ಗುರುಗಳೇ ಮಾರಮ್ಮಗೊಂದು 4 ಬೇಟೆ ಕಡಿದ್ರೆ ನಮಗೆ ಚೆನ್ನಾಗಾಗ್ಬಿಡ್ತು ಅಂತ. ಹಾಗಂತ ಅವರ ನಂಬಿಕೆಯನ್ನು ನಾವು ಯಾರು ಅದಕ್ಕೊಂದು ಲಕ್ಷ ಖರ್ಚು ಮಾಡ್ತಾರೆ, ಮಾಡ್ಕೊಳ್ಳಿ, ತಪ್ಪೇನು? ನಾನು ಹೇಳೋದು ಇದನ್ನ, ನಾನು ಪ್ರತಿಯೊಬ್ಬರಿಗೂ ಅದನ್ನ ಹೇಳೋದು. ನಾನು ಇನ್ನೂ ಕೆಲವರು ಜನ ಹೇಳ್ತಿರ್ತಾರೆ ಏನಾದರೂ ಮಾಡ್ಕೊಡಿ ಮಟ್ಕೊಡಿ ಅಂತ. ಇದನ್ನ ಮಾಡ್ಕೊಳ್ಳೋದು ಬಿಟ್ಟರೆ ನನಗೆ ಗೊತ್ತಿದ್ದರೆ ಬೇರೆ ಏನೂ ಗೊತ್ತಿಲ್ಲ ನನಗೆ. ನನ್ನ ಅನುಭವದಲ್ಲಿ ನನಗೆ ರಿಸಲ್ಟ್ ಬಂದಿರೋದು ನಾನು ಇದನ್ನೇ ನಂಬೋದು, ಇದನ್ನೇ ಹೇಳೋದು ಅಷ್ಟೇ. ನಾನು ಹಾಗಂತ ನೀವೇನೋ ಒಂದು 50 ಸಾವಿರ ಕೊಟ್ಬಿಡ್ತೀರಿ ಏನೋ ಮಾಡಿಕೊಡಿ ಅಂತಂತಂದರೆ ಅದು ನನ್ನ ಮೂರ್ಖತನ ಆಗುತ್ತೆ. ನನಗೆ ನಾನೇ ಮೋಸ ಮಾಡ್ಕೊಂಡಾಗೆ. ನಿಮಗೆ ಮೋಸ ಮಾಡೋದಲ್ಲ, ನನಗೆ ಮೋಸ ಮಾಡ್ಕೊಂಡು ಅಲ್ವಾ? ಸೊ ಹಾಗಾಗಿ ನಾನು ಹೇಳೋದು ನನಗೆ ಗೊತ್ತಿದ್ದ ವಿಚಾರ ಇಷ್ಟು ಮಾತ್ರ. ಇದನ್ನ ಮಾಡ್ಕೊಳ್ಳಿ, ನಿಮ್ದಾಗ ನಾನು ಊಟ ಮಾಡ್ತೇನೆ, ನೀವು ಊಟ ಮಾಡಿ, ಸರಿನಾ? ಲೈನಿಂಗ್ ಮಾಡ್ಕೊಳ್ಳಿ, ಲೈನಿಂಗ್ ಮಾಡ್ಕೊಂಡು ಅಪ್ಸೆಟ್ ಬರುತ್ತೆ, ತಪ್ಪೇನು ಅಲ್ವಾ?